ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ವಿಡಿಯೋನ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಪುಣ್ಯಕ್ಷೇತ್ರ ದರ್ಶನ ಮಾಡಿದ್ರಿಂದ ನಿಮ್ಗೆ ಈ ವಿಡಿಯೋನ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಕ್ಷಮಿಸಿ. ಮುಂದಿನ ವಾರದಿಂದ ನಿಮ್ಗೆ ಕರೆಕ್ಟ್ ಆಗಿ ವಿಡಿಯೋ ಅಪ್ಲೋಡ್ ಆಗುತ್ತೆ. ಈ ವಾರ ಪುಣ್ಯಕ್ಷೇತ್ರ ದರ್ಶನ, ಆಮೇಲೆ ನದಿ ಸ್ನಾನ ಇದೆಲ್ಲ ಇದ್ದಿದ್ರಿಂದ ಸ್ವಲ್ಪ ನಿಧಾನ ಆಯ್ತು. 16 ಡಿಸೆಂಬರ್ 2024ರಿಂದ 22 ಡಿಸೆಂಬರ್ 2024 ವಾರ ಭವಿಷ್ಯ ಕಾರ್ಯಕ್ರಮ. ಸೋಮವಾರದಿಂದ ಭಾನುವಾರದವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ಸೂರ್ಯ 15 ಡಿಸೆಂಬರ್ 2024 ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ. ಧನುರ್ಮಾಸ ಆರಂಭ ಆಗುತ್ತೆ 16 ಡಿಸೆಂಬರ್ 2024. ಧನುರ್ಮಾಸ ಆರಂಭ ಎಷ್ಟು ಗಂಟೆಯಿಂದ ಅಂದ್ರೆ ಷಡಾತೀತ ಪುಣ್ಯಕಾಲ ತರ್ಪಣ ಬೆಳಿಗ್ಗೆ 6:53 ಗಂಟೆ ನಂತರ, ಅಂದ್ರೆ 6:53 ನಂತರ ಧನುರ್ಮಾಸ ಆರಂಭ. ಯಾರು ಧನುರ್ಮಾಸ ಮಾಡ್ಬೇಕು ಅನ್ಕೊಂತ ಇದ್ದೀರಿ, 16ನೇ ತಾರೀಕು 6:53 ನಂತರ ಧನುರ್ಮಾಸ ಆರಂಭ ಆಗುತ್ತೆ. 18 ಡಿಸೆಂಬರ್ 2024 ಸಂಕಷ್ಟಹರ ಚತುರ್ಥಿ ಇದೆ. ಯಾರು ಉಪವಾಸ ಮಾಡ್ತೀರಿ ಅಂತವ್ರಿಗೆ ಏನಾದ್ರೂ ಫಲಹಾರ ತಿನ್ಬೇಕು ಅಂದ್ರೆ ಚಂದ್ರೋದಯ ರಾತ್ರಿ 9 ಗಂಟೆ 2 ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ. ಮೋಡ ಇರೋ ವಾತಾವರಣ ಇದ್ದಾಗ ನಿಮ್ಗೆ ಕಂಡು ಬರಲ್ಲ, ಆದ್ರೂ ಸಮಯ ನಾನು ಹೇಳ್ಬೇಕು, ಚಂದ್ರೋದಯ ಸಮಯ ಕೂಡ ನಿಮ್ಗೆ ತಿಳಿಸಿದ್ದೀನಿ. ಈ ವಾರದಲ್ಲಿ ಚಂದ್ರ ಆರಿದ್ರಾ ನಕ್ಷತ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಉಬ್ಬ, ಉತ್ತರ ಅಂದ್ರೆ ಒಂದೇ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಈ ವಾರ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಲ್ಲಿರೋಗೆ ಬೆಳಕನ್ನ ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಅದಕ್ಕೆ ಗ್ರಹಂ ದೈವಾಧೀನಂ ಅಂತೀವಿ, ಸರ್ವಂ ಗ್ರಹಾಧೀನಂ. ನಮ್ಮನ್ನೆಲ್ಲ ಗ್ರಹಗಳೇ ಆಳ್ತಾ ಇರುವಂಥದ್ದು. ಯಾಕೆಂದ್ರೆ ಗ್ರಹ ಕರ್ಮ ಫಲದಾತಃ, ನಾವೇನು ಕರ್ಮವನ್ನ ಮಾಡ್ತೀವಿ ಅದರ ಫಲವನ್ನ ಕೊಡುವಂತಹ ಅವರು ಯಾರು ಅಂದ್ರೆ ಗ್ರಹಗಳು. ಹಾಗಾದ್ರೆ ನಿಮ್ಗೆ ಗ್ರಹಗಳು ಮತ್ತು ನಕ್ಷತ್ರ, ಅದಕ್ಕೆ ಹೇಳ್ತಿರಲ್ಲ ಯಾಕೋ ಗ್ರಹಚಾರನೇ ಚೆನ್ನಾಗಿಲ್ಲ. ಅದು ಆಡು ಭಾಷೆಯಲ್ಲೂ ಜ್ಯೋತಿಷ್ಯ ಶಾಸ್ತ್ರ ಬಂದಿದೆ. ವೇದದ ಅಂಗ ಜ್ಯೋತಿಷ್ಯ ಶಾಸ್ತ್ರ. ಧರ್ಮೋ ರಕ್ಷತಿ ರಕ್ಷತಃ, ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರೋ ಅಂತವ್ರಿಗೆ ಧರ್ಮ ರಕ್ಷಣೆ ಮಾಡುತ್ತೆ ಅಂತೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಆದ್ರಿಂದ ನೀವೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ನಮ್ಮ ಸನಾತನ ಧರ್ಮ ಗೊತ್ತಾಗ್ಬೇಕು. ಆದ್ರಿಂದ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಯಾರು ಕೂಡ ಮರಿಬೇಡಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರ್ತೀರ ಕೆಲವರು ವಾಟ್ಸಪ್ ಗ್ರೂಪ್ ಅಲ್ಲಿ ಇರ್ತೀರಿ, ಕೆಲವರು ಫೇಸ್ಬುಕ್ ಅಲ್ಲಿ ಇರ್ತೀರಿ. ನೀವೆಲ್ಲಲ್ಲಿ ಇರ್ತೀರಿ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಜ್ಯೋತಿಷ ಶಾಸ್ತ್ರ ಅಂದಾಗ ಕತ್ಲಲ್ಲಿ ಇರ್ತೀರಾ, ಬೆಳಕೆ ಗೊತ್ತಾಗ್ತಿರಲ್ಲ. ವೇದದ ಅಂಗ ಚತುರ್ವೇದಗಳು ನಿಮ್ಗೆಲ್ಲ ಗೊತ್ತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ವೇದಗಳ ನಂತರ ಬರುವಂಥದ್ದು ಉಪನಿಷತ್ತುಗಳು. ವೇದದ ಅಂಗನೇ ಯಾವುದು? ಜ್ಯೋತಿಷ ಶಾಸ್ತ್ರ. ಕಣ್ಣು, ನಮ್ಮ ಶರೀರಕ್ಕೆ ಹೇಗೆ ಕಣ್ಣು ಮುಖ್ಯನೋ ಹಾಗೆ ಜ್ಯೋತಿಷ ಶಾಸ್ತ್ರ ಸಮಾಜಕ್ಕೆ ಬಹಳ ಪ್ರಾಮುಖ್ಯತೆ ಅನ್ನೋದನ್ನ ವೇದಗಳು ಹೇಳುತ್ತೆ. ಹಾಗಾದ್ರೆ ನೋಡೋಣ ಈ ವಾರ ಯಾವ ರಾಶಿಯವರಿಗೆ ಏನು ಫಲ ಪ್ರಾಪ್ತಿಯಾಗುತ್ತೆ, ನೀವು ಯಾವ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ಬೇಕು, ಏನು ಪರಿಹಾರ ಮಾಡ್ಕೋಬೇಕು, ಎಲ್ಲ ವಿಚಾರಗಳನ್ನ ತಿಳಿಸ್ತೀನಿ. ಕೆಲವರು ಹೇಳ್ತಾರೆ ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಮುಖ ನೋಡಿ ಹೇಳ್ಬೋದಾ? ಅದನ್ನ ಫೇಸ್ ರೀಡಿಂಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಮುಖ ಸಾಮುದ್ರಿಕಾ ಶಾಸ್ತ್ರ. ಕಣ್ಣುಗಳು ಬೆಕ್ಕು, ಅವ್ ನೋಡಿದ ತಕ್ಷಣ ಕಣ್ಣು ಕಾಣುತ್ತೆ. ಕೋತಿ,
ಅಥವಾ ಕತ್ತೆಯ ಕಣ್ಣುಗಳಂತೆ ಇದ್ದರೆ, ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು, ಅಂತಹ ವ್ಯಕ್ತಿಯು ಜೀವನಕ್ಕಾಗಿ ಎಲ್ಲಾ ರೀತಿಯ ದುಷ್ಕೃತ್ಯವನ್ನ ಮಾಡಬೇಕಾಗುತ್ತೆ ಅಂತೇಳಿ ಮುಖ ಸಾಮುದ್ರಿಕ ಶಾಸ್ತ್ರ ತಿಳಿಸುತ್ತೆ. ಸ್ವಲ್ಪ ಬಾಗಿರುವ ಹೆಬ್ಬೆರಳು ಏನ್ ತೋರಿಸುತ್ತೆ ಅಂದಾಗ, ಕತ್ತಿ ಆಕಾರದಲ್ಲಿದ್ದರೆ ಇಂತಹ ಹೆಬ್ಬೆರಳಿರುವಂತವರು ನಿಧಾನವಾಗಿ ನಡೀತಾರೆ, ಬಾಲ್ಯದಿಂದಲೂ ಕೂಡ ಸಂತೋಷವಾಗಿರ್ತಾರೆ, ವಿದ್ಯಾರ್ಥಿ ವೇತನ ಪಡಿತಾರೆ, ಪ್ರಾಬಲ್ಯ ಮನೋಭಾವ ಇರುತ್ತೆ. ಈ ಹೆಬ್ಬೆರಳು ಹೇಗಿರ್ಬೇಕು? ಕತ್ತಿ ಆಕಾರದಲ್ಲಿರ್ಬೇಕು. ನೋಡಿ, ಹಿಂಗ್ ನೋಡಿದಾಗ ಕತ್ತಿ, ನಿಮ್ಗೆಲ್ಲ ಗೊತ್ತಲ್ಲ ಕತ್ತಿ. ಆತರ ನಿಮ್ಮ ಹೆಬ್ಬೆರಳನ್ನ ನೀವೇ ನೋಡ್ಕೊಳ್ಳಿ, ನಿಮ್ಮ ಹೆಬ್ಬೆರಳು ಹೇಗಿದೆ ಅಂತೇಳಿ. ಸ್ವಲ್ಪ ಬಾಗಿರುವ ಹೆಬ್ಬೆರಳು ಅಥವಾ ಹೆಚ್ಚು ಬಾಗಿರುತ್ತಾ ಅನ್ನೋದನ್ನ ನೀವು ನೋಡ್ಬೇಕು. ಸ್ವಲ್ಪ ಬಾಗಿದೆಯಾ, ಹೆಚ್ಚು ಬಾಗಿದೆಯಾ, ಅಥವಾ ಕತ್ತಿ ಆಕಾರದಲ್ಲಿದ್ದೀರಾ? ಇದನ್ನೆಲ್ಲ ನೋಡಿದ ತಕ್ಷಣ ನಮಗೆ ಮನುಷ್ಯನ ಗುಣ ಸ್ವಭಾವ, ಮುಂದೆ ಈತನಿಗೆ ಏನಾಗತ್ತೆ, ಇವರಿಗೆ ಪುರುಷ ಇರ್ಬೋದು ಸ್ತ್ರೀ ಇರ್ಬೋದು ಎಲ್ಲ ಕೂಡ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ತಿಳ್ಕೋಬಹುದು. ಇದನ್ನ ಇಂಗ್ಲಿಷ್ ಅಲ್ಲಿ ಪಾಮ್ ಹಿಸ್ಟ್ರಿ ಅಂತೀವಿ. ವೆಸ್ಟರ್ನ್ ಕಂಟ್ರೀಸ್ ಅವರು ತುಂಬಾ ರಿಸರ್ಚ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ವೇದದ ಅಂಗ. ಜ್ಯೋತಿಷ್ಯ ಶಾಸ್ತ್ರ, ಹಸ್ತ ಸಾಮುದ್ರಿಕ ಶಾಸ್ತ್ರ, ಇದೆಲ್ಲ ಈಗ ಬೇರೆಯವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೋಡೋಣ, ಈ ವಾರ ಆರಿದ್ರಾ ನಕ್ಷತ್ರದಿಂದ ಚಂದ್ರನ ಸಂಚಾರ ಆಗುತ್ತೆ. ಯಾವ ರಾಶಿಯವರಿಗೆ ಏನೇನು ಫಲಾನುಫಲ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಈ ವಾರ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಈಗ ಮೇಷರಾಶಿಗೆ ದ್ವಿತೀಯ ಭಾವದಲ್ಲಿ ಗುರು ವಕ್ರಿಯಾಗಿ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ನಿಮ್ಮ ಕುಟುಂಬದ ಬಗ್ಗೆ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಕುಟುಂಬ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ. ನೀವು ಮಾತಾಡುವ ಮಾತಿನಿಂದ ಧನ ಪ್ರಾಪ್ತಿಯಾಗುತ್ತೆ. ಗುರು ಬುಧ ದ್ವಿತೀಯ ಭಾವವನ್ನು ನೋಡ್ತಾ ಇರೋದ್ರಿಂದ, ಬುಧ ನಿಮಗೆ ಮೇಷರಾಶಿಯವರಿಗೆ ತೃತೀಯಾಧಿಪತಿ ಮತ್ತು ಷಷ್ಠಮಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿರೋದ್ರಿಂದ ವಿಪರೀತ ರಾಜಯೋಗ ಕೂಡ ಈ ವಾರ ಉಂಟಾಗುತ್ತೆ. ಇನ್ಶೂರೆನ್ಸ್ ಇಂದ, ಹೆಲ್ತ್ ಇನ್ಶೂರೆನ್ಸ್ ಇಂದ, ಕೆಲವರು ಲೈಫ್ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತೀರಾ, ಅದೆಲ್ಲದರಿಂದನೂ ಕೂಡ ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಮೇಷರಾಶಿಯವರಿಗೆ ರಾಹು 12ನೇ ಮನೆಯಲ್ಲಿರೋದ್ರಿಂದ ಯಾರ್ಯಾರು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ನಿಮಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ. ಚತುರ್ಥ ಭಾವದಲ್ಲಿರುವಂತಹ ಮಂಗಳ ಗ್ರಹ ವಕ್ರಿಯಾಗಿ ತೃತೀಯ ಭಾವವನ್ನು ನೋಡ್ತಾ ಇರೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ, ಹಠ ಸ್ವಭಾವ ಇರುತ್ತೆ, ಶೀಘ್ರ ಕೋಪ ಅನ್ನೋದು ಈ ವಾರ ಹೆಚ್ಚಾಗಿರುತ್ತೆ. ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಮೇಷರಾಶಿಯವರಿಗೆ 6 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಅಂದ್ರೆ ಏನು ಅಂದ್ರೆ, ಮಾನಸಿಕವಾಗಿ ನಿಮ್ಮ ಹಿಡಿತದಲ್ಲಿ ನಿಮ್ಮ ಮನಸ್ಸಿರಲ್ಲ. ಅವಾಗ ಏನಾಗುತ್ತೆ, ಮಾನಸಿಕವಾಗಿ ಹಿಂಸೆ ಜಾಸ್ತಿ ಆಗುವ ಸಾಧ್ಯತೆ. ನಿದ್ರಾಭಂಗ, ಟೈಮ್ ಚೆನ್ನಾಗಿಲ್ಲ ಅಂದಾಗ ಏನರ್ಥ, ಯಾರೋ ಏನೋ ಒಂದು ವಿಷಯ ಹೇಳಿದಾಗ ಫೋನ್ ಹತ್ತತ್ರ ಇಟ್ಕೊಂಡಿರ್ತೀರಾ. ಈಗಿನ ಕಾಲದಲ್ಲಿ ಪತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಪತ್ನಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಫೋನ್ ಜೊತೆಗೆ ಇರಬೇಕು ಅಲ್ವಾ? ಆ ತರ ಆಗೋಗಿದೆ ಟೆಕ್ನಾಲಜಿ. ಯಾವ್ದಾದ್ರು ಒಂದು ಅಶುಭ ವಾರ್ತೆನೋ ಅಥವಾ ಯಾರೋ ಒಂದು ವಿಷಯ ಹೇಳಿದಾಗ ನಿದ್ದೆನೆ ಹೊರಟೋಗ್ಬಿಡೋದು. ಅದಕ್ಕೆ ಫೋನ್ ಸೈಲೆಂಟ್ ಆಗಿ ಇಟ್ಕೊಂಡು ಅಥವಾ ಸ್ವಿಚ್ ಆಫ್ ಮಾಡಿ ದೂರ ಫೋನ್ ಇಟ್ಕೊಳ್ಳೋದು ಬಹಳ ಉತ್ತಮ. ಎದೆಯಲ್ಲಿ ತೊಂದರೆ ಆಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ವಾಹನಗಳಿಂದ ತೊಂದರೆ ಆಗುವಂಥದ್ದು, ಮಾನಸಿಕವಾಗಿ ಬೇಸರ, ಮಕ್ಕಳಿಗೆ ಅನಾರೋಗ್ಯ, ಅವಾಗ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್, ಮೇಷರಾಶಿ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು, ಇಂಬ್ಯಾಲೆನ್ಸ್ ಆಗುವ ಸಾಧ್ಯತೆ ಇದೆ. ಆದ್ರೆ ವಾರದ ಕೊನೆಯ ದಿನ ಭಾನುವಾರ ತುಂಬಾ ಟೈಮ್ ಚೆನ್ನಾಗಿದೆ. ಗೃಹದಲ್ಲಿ ಶಾಂತಿ, ಅಂದ್ರೆ 22ನೇ ತಾರೀಕು ಡಿಸೆಂಬರ್ 2024 ಪರವಾಗಿಲ್ಲ ಟೈಮು. ನಿಮ್ಗೆ ಯಾವುದೇ ಕಾಯಿಲೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಆದ್ರಿಂದ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಶತ್ರುಗಳನ್ನ ಸೋಲಿಸ್ತೀರಿ, ಹೊಸ ಸ್ನೇಹ ಅನ್ನೋದು ನೀವು ಪಡಿತೀರಿ ಅನ್ನುವಂತಹ
ವಿಚಾರ ವಾರದ ಕೊನೆಯ ದಿನ ನಿಮಗೆ ಟೈಮ್ ಚೆನ್ನಾಗಿದೆ. ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ ಹಿರಿಯರ ಆಶೀರ್ವಾದವನ್ನ ನೀವು ಪಡಿಬೇಕು. ಮೇಷರಾಶಿ ಜಾತಕರು ನಿಮಗಿಂತ ಹಿರಿಯರು ಯಾರು ಇರ್ತಾರೋ ಅವರ ಬ್ಲೆಸ್ಸಿಂಗ್ಸ್ ನೀವು ಪಡಿಬೇಕು. ಅದ್ರ ಜೊತೆಗೆ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡ್ತಾ ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ ಅನ್ನುವಂಥ ಮಂತ್ರವನ್ನ ನೀವೆಲ್ಲರೂ ಕೂಡ ಜಪ ಮಾಡಬೇಕು. ಪರಿಹಾರ ಕೂಡ ನಾನು ತಿಳಿಸಿದ್ದೀನಿ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಈಗ ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 16ನೇ ತಾರೀಕು ಡಿಸೆಂಬರ್ 2024ರಿಂದ 22 ಡಿಸೆಂಬರ್ 2024 ವೃಷಭ ರಾಶಿ ಭವಿಷ್ಯ. ಈ ವಾರದಲ್ಲಿ ಏನ್ ಹೈಲೈಟ್ಸ್ ಅನ್ನೋದು ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಈಗ ನಾನು ನಿಮ್ಮ ರಾಶಿಗೆ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ, ನಿಮ್ಮ ಜನ್ಮ ರಾಶಿಯಲ್ಲಿರುವಂತಹ ಬೃಹಸ್ಪತಿ ವಕ್ರಿಯಾಗಿ ವ್ಯಯಭಾವವನ್ನ ನೋಡ್ತಾ ಇದ್ದಾನೆ. ಗುರು ನಿಮಗೆ ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಹಣ ಖರ್ಚು ಮಾಡ್ಬೋದು. ನೀವು ಕೂಡಿಟ್ಟಂತಹ ಹಣ ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಅಥವಾ ಕೆಲವರು ಸ್ನೇಹಿತರು ಕೂಡ ನಿಮ್ಮಿಂದ ದೂರ ಆಗುವ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ನೀವು ಮಾತಾಡುವಂತಹ ಮಾತು ಬಹಳ ಯೋಚನೆ ಮಾಡಿ ಮಾತಾಡಬೇಕು. ಮಾತೆ ಮುತ್ತು, ಮಾತೆ ಮೃತ್ಯು ಅಂತಾರೆ. ಯಾರಿಗೆ ಮಾತನಾಡುವ ಕಲೆ ಇರುತ್ತೆ ಅಂತವರಿಗೆ ಜಗಳವಿಲ್ಲ. ಅಂದ್ರೆ ಗಾದೆ ಏನಿದೆ ಅಂದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಸ್ವಲ್ಪ ಸ್ಪೈಸಿ ಫುಡ್ನ ಆಹಾರವನ್ನ ಈ ವಾರ ಕಡಿಮೆ ಮಾಡ್ಕೊಳ್ಳಿ. ಆಗ ವೃಷಭ ರಾಶಿಯವರಿಗೆ ಎಷ್ಟು ದಿನ ಸಮಯ ಚೆನ್ನಾಗಿದೆ, ಎಷ್ಟು ದಿನ ಸಮಯ ಚೆನ್ನಾಗಿಲ್ಲ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬಾ ಚೆನ್ನಾಗಿದೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ಸಾಹಸೇ ಲಕ್ಷ್ಮಿ. ಯಾರಿಗೆ ಧೈರ್ಯ ಇರುತ್ತೋ ಅಂತವ್ರು, ಯಾರು ಸಾಹಸ ಮಾಡ್ತಾರೋ ಅಂತವ್ರ ಹತ್ರ ಲಕ್ಷ್ಮಿ ಹುಡ್ಕೊಂಡು ಬರ್ತಾಳೆ. ಅದಕ್ಕೆ ಧೈರ್ಯವಾಗಿರಿ. ಹೆಸರುವಾಸಿ ಆಗ್ತೀರಿ. ಧನ ಲಾಭ ಆಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ನೀವು ಮಾಡ್ತೀರಿ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ವೃಷಭ ರಾಶಿ ಜಾತಕರು ಸೋಮವಾರ, ಮಂಗಳವಾರ, ಬುಧವಾರ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳಕ್ಕೂ ಯೋಗ ಇರಬೇಕು. ಎಷ್ಟೋ ಸಲ ಹೊಸ ಬಟ್ಟೆ ಇದ್ರು ಹಾಕೊಳಕ್ ಮನ್ಸು ಬಂದಿರಲ್ಲ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರದ ಭವಿಷ್ಯ ಹೇಳಿದೆ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಹಿಂಸೆ, ಏನಾದ್ರೂ ಎದೆಯಲ್ಲಿ ತೊಂದರೆ ಆಗ್ಬೋದು. ದಾಂಪತ್ಯದಲ್ಲಿ ದುಃಖ ಅಥವಾ ಸಂತೋಷ ಅನ್ನೋದು ಇರೋದಿಲ್ಲ. ಧನ ನಷ್ಟ ಆಗುವ ಸಾಧ್ಯತೆ ಇದೆ. ವೃಷಭ ರಾಶಿ ಜಾತಕರು ವಾರದ ಕೊನೆ 4 ದಿನ ಯಾರು ವ್ಯಾಪಾರಸ್ಥರಿದ್ದೀರಿ, ಯಾರೇ ಇರ್ಲಿ, ಧನಂ ಮೂಲಂ ಇದಂ ಜಗತ್, ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ಬಹಳ ಎಚ್ಚರವಾಗಿ ನೀವು ಇರಬೇಕು. ಹಾಗಾದ್ರೆ ವೃಷಭ ರಾಶಿಯವರಿಗೆ ಪರಿಹಾರನ ಕೂಡ ತಿಳಿಸ್ತೀನಿ. ವೃಷಭ ರಾಶಿ ಜಾತಕರು ರಾತ್ರಿಯ ಸಮಯದಲ್ಲಿ ಹಾಲನ್ನ ಕೆಲವರು ಸೇವನೆ ಮಾಡ್ತಿರ್ತೀರಿ, ಬಿಟ್ಬಿಡಿ, ಸೇವಿಸಬಾರದು ಈ ವಾರ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ಹಸುವಿನ ಹಾಲು, ಹಸುವಿನ ತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡ್ತಾ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ವೃಷಭ ರಾಶಿ ಜಾತಕರು ಜಪ ಮಾಡಬೇಕು. ಅವಾಗ ನಿಮಗೆ ಶಿವನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಿ ಗ್ರಹಗಳ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಯಾವುದು? ಮಿಥುನ ರಾಶಿ. ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 16 ಡಿಸೆಂಬರ್ 2024ರಿಂದ 22 ಡಿಸೆಂಬರ್ 2024 ಮಿಥುನ ರಾಶಿ ಭವಿಷ್ಯ. ಮಿಥುನ ರಾಶಿಯವರಿಗೆ ವಾರ ಹೇಗಿರುತ್ತೆ? ಹಠ, ನಾನು ಹೇಳಿದ್ದೇ ನಡಿಬೇಕು, ಕೋಪ, ಆಮೇಲೆ ಸ್ವಲ್ಪ ಖಾರ ಪದಾರ್ಥ ತಿನ್ಬೇಕು ಅನ್ನೋಂತ ಆಸೆ ಆಗ್ಬೋದು. ಸ್ಪೈಸಿ ಫುಡ್ ತಿನ್ನಕ್ ಆಸೆ ಆಗುವ ಸಾಧ್ಯತೆಗಳಿದೆ. ಮಿಥುನ ರಾಶ್ಯಾಧಿಪತಿ ಬುಧ 6ನೇ ಮನೆ,
ಬೃಹಸ್ಪತಿ ಲಾಭ ಭಾವವನ್ನು ನೋಡೋದ್ರಿಂದ ಸಡನ್ ಆಗಿ ಕೆಲವರಿಗೆ ಹ್ಯೂಜ್ ಮನಿ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಮಿಥುನ ರಾಶಿಯವರಿಗೆ ಧನ ನಷ್ಟ, ಕಣ್ಣುಗಳ ತೊಂದರೆ ಆಗುವ ಸಾಧ್ಯತೆ, ಕುಟುಂಬದಲ್ಲಿ ದುಃಖ, ಶತ್ರುಗಳಿಂದ ಅಪಮಾನ ಆಗುವಂಥದ್ದು. ನೀವು ವಿವಾಹಿತರಾಗಿದ್ದರೆ, ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ವ್ಯಾಧಿ ಬರ್ಬೋದು, ಅಥವಾ ಮಕ್ಕಳಿಗೆ ವ್ಯಾಧಿ ಬರುವ ಸಾಧ್ಯತೆ ಇದೆ. ನೀವು ಸ್ತ್ರೀ ಜಾತಕರಿದ್ರೆ ಮಕ್ಕಳಿಗೆ ಅಥವಾ ಪತಿಗೆ ಅನಾರೋಗ್ಯ ಉಂಟಾಗಬಹುದು. ಅದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿ. ವಾರದ ಕೊನೆ 4 ದಿನ ಬಹಳ ಉತ್ತಮವಾದಂತಹ ಫಲಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ಡೇಸ್ ಸೂಪರ್ ಆಗಿರುತ್ತೆ. ಧನ ಪ್ರಾಪ್ತಿಯಾಗುತ್ತೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಹಣನೇ ಬಹಳ ಪ್ರಾಮುಖ್ಯತೆ ಅಲ್ವಾ. ಹಂಗಂತ ಲೋಭ ಇರಬಾರ್ದು. ಹಣ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ಧೈರ್ಯ ಹೆಚ್ಚಾಗುತ್ತೆ ನಿಮಗೆ. ಧೈರ್ಯೇ ವಸತೆ ಲಕ್ಷ್ಮೀ, ಧೈರ್ಯೇ ಸಾಹಸೇ ಲಕ್ಷ್ಮೀ. ಯಾರು ಸಾಹಸ ಮಾಡ್ತಾರೋ ಅಂತವ್ರ ಹತ್ರ ಲಕ್ಷ್ಮಿ ನೆಲೆಸ್ತಾಳೆ. ಸ್ನೇಹಿತರಿಂದ ಸಹಾಯ ಆಗತ್ತೆ. ಉತ್ತಮವಾದ ಕೀರ್ತಿಯನ್ನ ಪಡಿತೀರಿ. ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಉತ್ತಮವಾದ ನೆರೆಹೊರೆ ಇರುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಮಿಥುನ ರಾಶಿ ಜಾತಕರು ಧರಿಸ್ತೀರಿ. ಶಿವಂ ಸದಾ ಸಹಾಯತೆ, ಶಿವ ನನಗೆ ಸದಾ ಸಹಾಯ ಮಾಡ್ತಾರೆ ಅನ್ನುವಂತಹ ಮನೋಭಾವನೆ ಇರಬೇಕು. ಪ್ರಬಲ ಕರ್ಮ ಸಿದ್ಧಾಂತ, ಕರ್ಮ ಸಿದ್ಧಾಂತ ಅನ್ನೋದು ಬಹಳ ಪ್ರಬಲವಾಗಿರುತ್ತೆ. ಅದರ ಅನುಸಾರ ನಾವು ಸುಖ ದುಃಖವನ್ನ ಅನುಭವಿಸ್ತೀವಿ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಓಂ ವೀರಭದ್ರಾಯ ನಮಃ. ವೀರಭದ್ರನ ರೂಪದಲ್ಲಿ ಶಿವನನ್ನ ನೀವು ನೆನಪು ಮಾಡಿ ವೀರಭದ್ರ ಸ್ವಾಮಿಯ ದರ್ಶನವನ್ನ ಮಾಡಿ ಮಿಥುನ ರಾಶಿಯವರಿಗೆ ಒಳ್ಳೇದಾಗುತ್ತೆ. ಅದರ ಜೊತೆಗೆ ನೀವು ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮ್ಮ ಮನೆ ಹತ್ರ ಇರ್ಬೋದು, ಎಲ್ಲೇ ಇರಲಿ, ಶಿವ ಮಂದಿರಕ್ಕೆ ಹಾಲನ್ನ ದಾನ ಮಾಡ್ಬೇಕು. ಈ ವಾರ ಯಾರು ಕೂಡ ಮರಿಬಾರ್ದು. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ್ಯಾರ ಕರ್ಕಾಟಕ ರಾಶಿ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 16 ಡಿಸೆಂಬರ್ 2024ರಿಂದ 22 ಡಿಸೆಂಬರ್ 2024 ಕರ್ಕಾಟಕ ರಾಶಿ ಭವಿಷ್ಯ. ಕರ್ಕಾಟಕ ರಾಶಿಯಲ್ಲಿ ಮಂಗಳ ಯಾವ ನಕ್ಷತ್ರದಲ್ಲಿ ಇದ್ದಾನೆ? ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅದು ಶನಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ತೊಂದರೆ ಆಗ್ಬೋದು, ಅಥವಾ ಮಾನಸಿಕ ಒತ್ತಡ ಹೆಚ್ಚಾಗ್ಬೋದು. ತಾಯಿಯಿಂದ ಸಪ್ರೇಷನ್ ಆಗಬಹುದು. ತಾಯಿ ಬಗ್ಗೆ ಎಮೋಷನ್ ಜಾಸ್ತಿ ಆಗ್ಬೋದು. ನಿಮ್ಮ ಮನಸ್ಸು ಅಸಮತೋಲನ ಉಂಟಾಗುವ ಸಾಧ್ಯತೆಗಳಿದೆ. ಸಪ್ತಮದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಯಾವುದಾದ್ರೂ ಒಂದು ಸ್ತ್ರೀಯಿಂದ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರಿಗೆ ಈ ವಾರ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ. ಆದ್ರೆ ಶತ್ರುಗಳನ್ನ ಸದೆ ಪಡಿತೀರಿ, ಶತ್ರುಗಳ ಮೇಲೆ ವಿಜಯವನ್ನ ಪಡಿತೀರಿ. ಗೆಲುವು ಅನ್ನೋದು ನಿಮಗೆ ಆಗತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುವ ಸಾಧ್ಯತೆ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರಿಗೆ ಏನು ಫಲಾನುಫಲ, ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಕಟಕ ರಾಶಿಯವರು ವೈಭವತವಾದ ಜೀವನವನ್ನ ನಡೆಸ್ತೀರಿ. ಕಾಣಿಕೆ ಗಿಫ್ಟ್ಗಳು ಸಿಗ್ಬೋದು, ಸನ್ಮಾನಗಳಾಗುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕುಟುಂಬದಲ್ಲಿ ದುಃಖ ಉಂಟಾಗ್ಬೋದು, ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಧನ ನಷ್ಟ ಆಗುವ ಸಾಧ್ಯತೆ ಇದೆ, ಗೌರವ ನಷ್ಟ ಆಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ಏನ್ ನೀವು ಪರಿಹಾರ ಮಾಡ್ಕೋಬೇಕು? ವಾರದ ಕೊನೆ 4 ದಿನ ಕರ್ಕಾಟಕ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಕಣ್ಣುಗಳಿಗೆ ಒಂದ್ ಸ್ವಲ್ಪ ಕಸ ಬಿದ್ರು, ಒಂದು ಚೂರು ಕೂದಲೋದ್ರು ಕೂಡ ತುಂಬಾ ನೋವನ್ನು ಅನುಭವಿಸ್ಬೇಕಾಗುತ್ತೆ. ಕುಟುಂಬ ದುಃಖದ ಸ್ಥಿತಿಯಲ್ಲಿದ್ದಾಗ ಮನೆಗೆ ಹೋಗಕ್ಕೆ ಬೇಜಾರಾಗುತ್ತೆ. ಅಂತಹ ಪರಿಸ್ಥಿತಿಗಳು ಕೂಡ ಕೆಲವರಿಗೆ ಉಂಟಾಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ನೀವೆಲ್ಲ ಏನ್ ಮಾಡ್ಬೇಕು? ಕಾಲರ ಕಾಲ ಮಹಾಕಾಲ ಯಾರು? ಈಶ್ವರ. ಓಂ ಕಾಲ ಕಾಲಾಯ ನಮಃ ಅಂತೇಳಿ ಕಾಲಭೈರವೇಶ್ವರನ ದರ್ಶನ
ದುರ್ಗಾ ಮಾತೆ ಪೂಜೆಯ ದುರ್ಗಾ ಮಾತೆಯನ್ನ ಪೂಜಿಸಬೇಕು. ಆಗ ಕರ್ಕಾಟಕ ರಾಶಿಯವರಿಗೆ ಗ್ರಹಗಳಿಂದ ಬರುವಂತಹ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಗ್ರಹಗಳು ಏನ್ ಮಾಡ್ತಾರೆ, ನಾವು ಮಾಡಿರುವಂತ ಕರ್ಮದಂತೆ ಫಲ. ಗ್ರಹ ಕರ್ಮ ಫಲದಾತಃ. ಗ್ರಹಗಳು ಏನ್ ಮಾಡ್ತಾರೆ, ನಮ್ಮ ಕರ್ಮಗಳ ಅನುಸಾರ ನಮ್ಗೆ ಫಲವನ್ನ ಕೊಡ್ತಾರೆ. ಭಯ ಪಡಬೇಡಿ. ಭಯಮೇವಸ್ತಿ ಶತ್ರುಹು. ಭಯ ಅನ್ನೋದೇ ಒಂದು ಶತ್ರು ಅಂತ ಹೇಳಿ ಧೈರ್ಯವಾಗಿರ್ರಿ, ನಿಮ್ಗೆ ಒಳ್ಳೇದಾಗತ್ತೆ. ಇನ್ನ ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಯಾರ್ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 16 ಡಿಸೆಂಬರ್ 2024ರಿಂದ 22 ಡಿಸೆಂಬರ್ 2024 ಸಿಂಹ ರಾಶಿ ಭವಿಷ್ಯ. ನೋಡಿ, ಸಿಂಹ ರಾಶಿ ಜಾತಕರಿಗೆ ಬುಧ ಚತುರ್ಥ ಭಾವದಲ್ಲಿ ಸಂಚಾರ. ನಿಮ್ಗೆಲ್ಲ ಈ ವಾರದಲ್ಲಿ ಯಾವುದ್ರಲ್ಲಿ ಆಸಕ್ತಿ ಇರುತ್ತೆ, ಭೂಮಿ, ಸೈಟು, ಮನೆ, ಗೃಹ ಅಥವಾ ವಾಹನ, ಈ ವಿಚಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಅಥವಾ ಭೂಮಿ ಖರೀದಿ ಮಾಡ್ಬೋದು, ಅಥವಾ ಭೂಮಿಯ ಕೆಲಸಕ್ಕೆ ಓಡಾಟ ನಡೆಸ್ಬೋದು. ಆಮೇಲೆ ನಿಮಗೆ ದ್ವಿತೀಯಾಧಿಪತಿಯಾದಂತಹ ಸಿಂಹರಾಶಿಗೆ ದ್ವಿತೀಯಾಧಿಪತಿಯಾದಂತಹ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅಂದ್ರೆ ನಿಮ್ಮ ಹಣ ಯಾವುದಕ್ಕೋಸ್ಕರ ಖರ್ಚಾಗುತ್ತೆ, ಸೈಟ್ ರಿಜಿಸ್ಟ್ರೇಷನ್ಗೆ, ಮನೆ ರಿಜಿಸ್ಟ್ರೇಷನ್ಗೆ, ಅಥವಾ ಮನೆಗೋಸ್ಕರ ಖರ್ಚು. ಅವೆಲ್ಲ ಖರ್ಚು ಯಾವ್ದಕ್ ಬರುತ್ತೆ, ನಿಮಗೆ ಲಾಭ ಬರುತ್ತೆ. ನೀವು ಯಾವ್ದು ಭೂಮಿಗೋಸ್ಕರ ಖರ್ಚು ಮಾಡ್ತೀರಿ, ಅದೇ ನಿಮಗೆ ಅದೆಲ್ಲ ಭೂಮಿ ಬೆಲೆ ಬಾಳ್ತಾ ಬಾಳ್ತಾ ನಿಮಗೆ ಧನ ಪ್ರಾಪ್ತಿ ಆಗುವ ಸಾಧ್ಯತೆಗಳಿದೆ. ನಿಮ್ಮ ಧನದಿಂದ ನಿಮಗೆ ಈ ವಾರ ಸುಖ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಸಪ್ತಮ ಭಾವದಲ್ಲಿ ಶನಿ ಇದ್ದು ನಿಮ್ಮ ಜನ್ಮ ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ನಿಮ್ಮ ಸಂಗಾತಿ ನಿಮ್ಮನ್ನೇ ವಾಚ್ ಮಾಡ್ತಾ ಇರ್ತಾರೆ. ನೀವು ಸ್ವಲ್ಪ ಎಚ್ಚರವಾಗಿರ್ಬೇಕು. ಉದ್ಯೋಗದ ವಿಚಾರದಲ್ಲಿ ಹೇಗಿದೆ, ಯಾಕೆಂದ್ರೆ ಕರ್ಮಕಾರಕನಾದಂತಹ ಶನಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮತ್ತು ನಿಮ್ಮ ಜನ್ಮ ರಾಶಿಯಾದಂತಹ ಚಂದ್ರನನ್ನ ನೋಡೋದ್ರಿಂದ ಸಂಚಾರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ಕೆಲವರಿಗೆ ಸಿಗುವ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನ ಶನಿ ತೋರಿಸ್ತಾನೆ. ಆದ್ರೆ ದಶಮ ಭಾವದಲ್ಲಿ ಗುರು ನೆಗೆಟಿವ್ ಎಫೆಕ್ಟ್ ಕಡಿಮೆ ಮಾಡಿ ವಕ್ರಿಯಾಗಿ ಭಾಗ್ಯಸ್ಥಾನವನ್ನ ನೋಡ್ತಾ ಇರೋದ್ರಿಂದ ಪ್ರಯತ್ನ ಮಾಡಿ ಫೈನಾನ್ಷಿಯಲ್ ಇಂಡಸ್ಟ್ರಿಗಳಲ್ಲಿ ಕೆಲಸಗಳಿಗೆ ನೀವು ಪ್ರಯತ್ನವನ್ನ ಮಾಡಿದ್ರೆ ಫಲಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಸೂರ್ಯ ನಿಮ್ಮ ಜನ್ಮ ರಾಶ್ಯಾಧಿಪತಿ ಮೂಲ ನಕ್ಷತ್ರದಲ್ಲಿ ಸಂಚಾರ. ಈಗ ನಿಮ್ಗೆ ಆಧ್ಯಾತ್ಮಿಕ ಚಿಂತನೆಗಳು, ದೈವ ಚಿಂತನೆಗಳು, ದೇವರ ಆಶೀರ್ವಾದ, ಕುಲದೇವರ ದರ್ಶನ ಅಥವಾ ಕುಲದೇವರ ಆಶೀರ್ವಾದ ಸಿಂಹರಾಶಿಯವರಿಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಸಿಂಹರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಅನಾವಶ್ಯಕ ಖರ್ಚು, ಏನೇನಕ್ಕೋ ಖರ್ಚಾಗ್ತಾ ಇರುತ್ತೆ. ನಾನು ಹೇಳಿದಲ್ಲ, ಭೂಮಿ ವಿಚಾರಕ್ಕೆ, ಸೈಟ್ ವಿಚಾರಕ್ಕೆ, ಮನೆ ವಿಚಾರಕ್ಕೆ ಖರ್ಚಾಗುವ ಸಾಧ್ಯತೆ. ಆಮೇಲೆ ಸಡನ್ ಆಗಿ ಶೀಘ್ರ ಕೋಪ ಒಂದೊಂದ್ಸಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಆದ್ರೆ ಮಂಗಳ ಗ್ರಹ ವ್ಯಯ ಭಾವದಲ್ಲಿದ್ದು ರಾಹು ದೃಷ್ಟಿ ಇರೋದ್ರಿಂದ ಬೆಡ್ ಕಂಫರ್ಟ್ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಸೋಮಾರಿತನೂ ಇರುತ್ತೆ. ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಟೈಮ್. ಭಾಗ್ಯೋದಯ ಆಗುತ್ತೆ. ಎಲ್ಲೋದ್ರಲ್ಲಿ ಸನ್ಮಾನಗಳು ಸಿಗುತ್ತೆ, ಗಿಫ್ಟ್ಗಳು ಸಿಗುತ್ತೆ, ಕಾಣಿಕೆಗಳು ಸಿಗುತ್ತೆ. ಈ ತರ ಅನೇಕ ಅನುಕೂಲಗಳನ್ನ ನೀವು ವಾರದ ಕೊನೆ 4 ದಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ, ಮನೆಯಲ್ಲೇ ನಿಮಗೆ ತಾಯಿ ಇದ್ರೆ ತಾಯಿಯ ಚರಣ ಸ್ಪರ್ಶದಿಂದ ನಿಮಗೆ ಆಶೀರ್ವಾದ ಅನ್ನೋದು ಪ್ರಾಪ್ತಿಯಾಗುತ್ತೆ. ಶಿವ ಪಾರ್ವತಿಗೆ ದರ್ಶನ ಮಾಡ್ತಾ ಶಿವನಿಗೆ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ, ಅಥವಾ ರುದ್ರ ಜಪವನ್ನ ಕೇಳಿ, ಅದರಿಂದ ನಿಮಗೆ ಒಳ್ಳೆ ಫಲ ಅನ್ನೋದು ಸಿಂಹ ರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕಾದ್ರೆ ದೈವ ಬಲ, ಸೂರ್ಯ ನೋಡಿ ಕೇತು ನಕ್ಷತ್ರದಲ್ಲಿರೋದ್ರಿಂದ
ಪಂಚಮ ಭಾವದಲ್ಲಿ ಸೂರ್ಯ ಇರೋದ್ರಿಂದ ನಿಮ್ಮ ಇಷ್ಟ ದೇವತೆ ಕುಲದೇವತೆಯ ಆಶೀರ್ವಾದ ಈ ವಾರ ನಿಮಗೆ ಸದಾ ಪ್ರಾಪ್ತಿಯಾಗ್ಬಿಡುತ್ತೆ. ನಿಮಗೆ ಕೀರ್ತಿಯನ್ನ ತಂದು ಕೊಟ್ಬಿಡುತ್ತೆ. ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗಕ್ಕೆ ನಿಮ್ಮ ಇಷ್ಟ ದೇವರು ಕುಲದೇವರ ಆಶೀರ್ವಾದದಿಂದ ಎಲ್ಲಾ ಇಷ್ಟಾರ್ಥಗಳು ಕೂಡ ಈಡೇರುವ ಸಾಧ್ಯತೆ ಇದೆ. ಹಾಗಾದ್ರೆ ಸಿಂಹರಾಶಿಯವರು ಈ ವಾರ ಏನು ಜಪ ಮಾಡಬೇಕು, ಏನ್ ಮಾಡೋದ್ರಿಂದ ನಾನು ಹೇಳಿದ್ನಲ್ಲ ಹಾಗೆ ತಾಯಿಯ ಪಾದ ಸ್ಪರ್ಶ ಮಾಡಬೇಕು, ಅಥವಾ ಓಂ ಪರಮಾತ್ಮನೇ ನಮಃ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ, ಈ ಜಪ ಆದ್ರೂ ಮಾಡ್ಬೋದು. ಓಂ ಪರಮಾತ್ಮನೇ ನಮಃ ಅನ್ನುವಂಥ ಜಪ ಮಾಡಿ ಪರಮಾತ್ಮನ ಆಶೀರ್ವಾದ ನಿಮ್ಗೆ ಪ್ರಾಪ್ತಿಯಾಗತ್ತೆ. ಇನ್ನ ರಾಶಿ ಚಕ್ರದಲ್ಲಿ 6ನೇ ರಾಶಿ ಕಾಯ್ತಾ ಇದ್ದೀರಲ್ವಾ? ಯಾರ್ಯಾರ ಕನ್ಯಾ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಾ? ಈ ಸಲ ಗುರುಜಿ ನಮ್ಗೇನ್ ಭವಿಷ್ಯ ಹೇಳ್ತಾರೆ ಅಂತ ನೋಡೋಣ. ಕನ್ಯಾ ರಾಶಿಗೆ ಯಾವ ತರ ಫಲಾನುಫಲ 16 ಡಿಸೆಂಬರ್ 2024ರಿಂದ 22 ಡಿಸೆಂಬರ್ 2024 ಕನ್ಯಾ ರಾಶಿ ಭವಿಷ್ಯ. ಈಗ ಕನ್ಯಾ ರಾಶಿಯಲ್ಲಿ ಕೇತುವಿನ ಸಂಚಾರ, ನಿಮ್ಮ ರಾಶ್ಯಾಧಿಪತಿಗೆ ದ್ವಿತೀಯ ಭಾವಾಧಿಪತಿ ಶುಕ್ರ ಎಲ್ಲಿ ಸಂಚಾರ ಆಗ್ತಿದ್ದಾನೆ? ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಪ್ರೀತಿ, ಪ್ರೇಮ, ಲವ್ ಲೈಫ್ ಇದರಲ್ಲೆಲ್ಲ ಆಸಕ್ತಿ ಹೆಚ್ಚಾಗುತ್ತೆ. ನೀವು ಕಲ್ತಿರುವಂತಹ ವಿದ್ಯೆಯಿಂದ ಧನ ಪ್ರಾಪ್ತಿ, ನಿಮ್ಮ ಬುದ್ಧಿ ಮತ್ತು ಜ್ಞಾನದಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ. ಧನ ಮೂಲಂ ಇದಂ ಜಗತ್, ಈ ಜಗತ್ತಲ್ಲಿ ಧನನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ಸ್ಥೂಲ ಧನ ಬೇರೆ, ಜ್ಞಾನ ಧನ ಬೇರೆ. ನೀವು ಯಾವ ಧನ ಸಿಗುತ್ತೆ? ಕ್ಯಾಶ್, ಲಕ್ಷ್ಮಿ ಪ್ರಾಪ್ತಿಯಾಗುವಂಥದ್ದು, ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಅದಕ್ಕೆ ಶಿವಂ ಸದಾ ಸಹಾಯತೆ, ಶಿವ ನನಗೆ ಸದಾ ಸಹಾಯ ಮಾಡ್ತಾನೆ ಅನ್ನುವಂತಹ ಮನೋಭಾವ ನಿಮ್ಮೆಲ್ಲರಿಗೂ ಕೂಡ ಇರಬೇಕು. ನೋಡಿ, ನಿಮ್ಮ ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧ ವಕ್ರತ್ವವನ್ನ ತ್ಯಾಗ ಮಾಡ್ತಾನೆ, ವೃಷಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ವಾರದಲ್ಲಿ ನಿಮಗೆ ಸ್ವಲ್ಪ ಭಯ ಆಗ್ಬೋದು. ಅದಕ್ಕೆ ಭಯಮೇವಸ್ತಿ ಶತ್ರುಹು, ವಿಜಯ ಪಡೆಯೋದಕ್ಕೆ ಸ್ವಲ್ಪ ಸೋಲು ಉಂಟಾಗ್ಬೋದು, ನೆರೆಹೊರೆಯವರಿಂದ ತೊಂದರೆ ಆಗ್ಬೋದು, ಅಥವಾ ನಿಮ್ಮ ಚಿಕ್ಕ ಸಹೋದರಿ ಇದ್ರೆ ಅವ್ರ ಜೊತೆಗೆ ಸ್ವಲ್ಪ ಕಲಹಗಳಾಗ್ಬೋದು. ಅದಕ್ಕೆ ಜಾಗ್ರತೆಯನ್ನ ಕೂಡ ವಹಿಸಿ ಅನ್ನುವಂತಹ ವಿಚಾರ. ಏನೋ ಫೋನ್ ಕೊಡ್ತೀರಾ, ಫೋನ್ ಬೀಳಿಸ್ಬಿಟ್ರೆ ಕಲಹ ಆಗುತ್ತೆ. ಏನೋ ಗಾಡಿ ಕೊಡ್ತೀರಾ, ಗಾಡಿಯಿಂದ ಏನೋ ಒಂದು ಅವ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಕಲಹ ಆಗ್ಬೋದು. ಎಚ್ಚರ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬಾ ಚೆನ್ನಾಗಿದೆ. ಉತ್ತಮವಾದ ಆರೋಗ್ಯ ಪ್ರಾಪ್ತಿ, ಆದಾಯದಲ್ಲಿ ಏರಿಕೆ ಆಗುತ್ತೆ, ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ಸು ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ವಿವಾಹ ಭಾಗ್ಯ, ವಿವಾಹ ಆಗ್ಬೇಕು ಅಂದ್ರೂ ಒಂದು ಯೋಗ ಕೂಡಿ ಬಂದಾಗ್ಲೇ ವಿವಾಹ ಆಗುವಂಥದ್ದು ಅದು ನಿಮಗೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಗ್ರಹಗಳೇ ನಮಗೆ ಕರ್ಮ ಫಲದಾತಃ, ಗ್ರಾಹಿ ಕರ್ಮ ಫಲದಾತಃ ಅಂತ ಹೇಳಿದೆ. ಅಂದ್ರೆ ಗ್ರಹಗಳು ನಾವು ಹಿಂದಿನ ಜನ್ಮದಲ್ಲಿ ಏನ್ ಕರ್ಮಗಳು ಮಾಡಿದೀವಿ, ಗ್ರಹ ಕರ್ಮ ಫಲದಾತಃ ಅಂತ 3 ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಯಾಕೆ? ಚೆನ್ನಾಗಿ ತಲೆಯಲ್ಲಿರ್ಲಿ. ಯಾಕೆ ಅಂದಾಗ ನಮ್ಮ ಕರ್ಮ ಫಲ ಅನುಸಾರ. ಅದಕ್ಕೆ ಋಣಾನುಬಂಧೇನ ಪಶು ಪತ್ನಿ ಸುತ ಆಲಯ ಅಂತೀವಿ. ಪತ್ನಿ ಸಿಗ್ಬೇಕಾದ್ರೆ, ಪತಿ ಸಿಗ್ಬೇಕಾದ್ರೆ ಹಿಂದಿನ ಜನ್ಮದ ಕರ್ಮಫಲ. ಅದಕ್ಕೆ ಇಬ್ಬರು ಜಾತಕ ತೋರಿಸ್ಬೇಕು. ನಿಮ್ಗೇನ್ ಶತ್ರುಗಳು ಬರ್ತಾರಾ, ಮಿತ್ರರು ಬರ್ತಾರಾ, ಅಥವಾ ನಿಮ್ಮ ಜಾತಕದಲ್ಲಿ 2 ವಿವಾಹ ಇದೆಯಾ, 3 ವಿವಾಹ ಇದೆಯಾ, ನಿಮಗೆ ಬರುವಂತವರು ನಿಮಗೆ ಸುಖ ಸಂತೋಷ ಕೊಡ್ತಾರಾ, ನಿಮ್ ತಾಯಿ ತಂದೆಗೆ ಹೊಂದ್ಕಂತಾರ ಇಲ್ವಾ, ನಿಮಗ್ ಹೊಂದ್ಕಂತಾರ ಇಲ್ವಾ, ವರ ನನಗೆ ಆಯುಷ್ ಚೆನ್ನಾಗಿದ್ಯಾ, ಆರೋಗ್ಯ ಚೆನ್ನಾಗಿದ್ಯಾ, ವಿವಾಹ ಆದ್ಮೇಲೆ ಆಯುಷ್ ಕಮ್ಮಿ ಇದ್ರೆ ಹೇಗೆ, ಮಕ್ಕಳಾಗ್ಲಿಲ್ಲ ಅಂದ್ರೆ ಹೇಗೆ, ಇವೆಲ್ಲ ನೀವು ಜಾತಕವನ್ನ ತೋರಿಸ್ಬೇಕು. ವಿವಾಹ ಭಾಗ್ಯ ಮತ್ತೆ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ತಿರುಗಾಡುವ ಸ್ವಭಾವ, ಅನಾರೋಗ್ಯ, ಅನಾನುಕೂಲಗಳು ಉಂಟಾಗುವ ಸಾಧ್ಯತೆಗಳಿದೆ ಕನ್ಯಾ ರಾಶಿ ಜಾತಕರಿಗೆ. ಅದಕ್ಕೆ ಕನ್ಯಾ ರಾಶಿ ಜಾತಕರು ಶಿವನ ಮಂದಿರಕ್ಕೆ ಹೋಗಿ ಪೇಡಗಳನ್ನ ವಿತರಿಸ್ಬೇಕು. ಹಾಲಿನ ಪೇಡ ಎಲ್ಲರಿಗೂ ಕೂಡ ಗೊತ್ತಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಪರಮಾತ್ಮ ಭಗವಂತ ಕಣ್ಣಿಗೆ ಕಾಣಲ್ಲ,
ಓಂ ಅವ್ಯಕ್ತಾಯ ನಮಃ. ಓಂ ಅವ್ಯಕ್ತಾಯ ನಮಃ. ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಭಗವಂತನ ಇರುವಿಗೆ ಅವನು ಮಾಡುವಂತಹ ಸಹಾಯ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಈ ಮಂತ್ರವನ್ನ ಜಪ ಮಾಡ್ತಾ ಶಿವನ ಮಂದಿರದಲ್ಲಿ ಬರುವಂತಹ ದೇವರಿಗೆ ನೈವೇದ್ಯ ಇಟ್ಟು ಬರುವಂತಹ ಭಕ್ತರಿಗೆ ದೂತ್ ಪೇಡವನ್ನ ದಾನ ಮಾಡಿ ಕನ್ಯಾ ರಾಶಿ ಜಾತಕರಿಗೆ ಶುಭ ಆಗ್ಲಿ ಅಂತ ಹೇಳ್ತಾ, ಇನ್ನ ರಾಶಿ ಚಕ್ರದಲ್ಲಿ ಕಾಯ್ತಾ ಇರೋರು ಯಾರು? ಸಪ್ತಮ ರಾಶಿ. ಯಾವುದು? ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 16ನೇ ತಾರೀಕು ಡಿಸೆಂಬರ್ 2024ರಿಂದ 22 ಡಿಸೆಂಬರ್ 2024 ತುಲಾ ರಾಶಿ ಭವಿಷ್ಯ. ರಾಶ್ಯಾಧಿಪತಿಯಾದಂತಹ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ, ದಶಮ ಭಾವದಲ್ಲಿ ಮಂಗಳ ಗ್ರಹ ಸಂಚಾರ. ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೆ ಫಲಪ್ರಾಪ್ತಿಯಾಗುತ್ತೆ. ಮಿಲಿಟರಿ ಪ್ಯಾರಾಮಿಲಿಟರಿ ಕೆಲಸ ಮಾಡ್ತಾ ಇದ್ರಿ, ಒಳ್ಳೆ ಫಲಪ್ರಾಪ್ತಿಯಾಗುತ್ತೆ. ದ್ವಿತೀಯ ಭಾವದಲ್ಲಿ ಬುಧ ಇರೋದ್ರಿಂದ ನಿಮ್ಮ ವಾಕ್ಚಾತುರ್ಯ ಹೆಚ್ಚಾಗುತ್ತೆ. ಟಿವಿ ಆಂಕರ್ಸ್ ಇರ್ಬೋದು, ಉತ್ತಮ ಭಾಷಣಗಾರರು ಇರ್ಬೋದು, ಹಾಸ್ಯಗಾರರು ಇರ್ಬೋದು, ಸಂಗೀತಗಾರರು ಇರ್ಬೋದು, ನಿಮ್ಗೆಲ್ಲ ಈ ವಾರ ಉತ್ತಮವಾದಂತಹ ಸಮಯ. ಯಾರ್ಯಾರು ಭರತನಾಟ್ಯ, ಸಿನಿಮಾ, ಫ್ಯಾಷನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೂ ಕೂಡ ಸುಖ ಪ್ರಾಪ್ತಿಯಾಗುತ್ತೆ. ಶುಕ್ರ ಚಂದ್ರ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ಸಂಚಾರ. ನಿಮ್ಗೆ ಕಲೆ, ಯಾರಿಗೆ ಯಾವ ಕಲೆ ಇದೆ, ಆರ್ಟಿಸ್ಟ್ಗಳಿಗೆ ಬಹಳ ಉತ್ತಮವಾದಂತಹ ಕಾಲ ಅನ್ನೋದು ಈ ವಾರ ತೋರಿಸ್ತಾ ಇದೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ಈ ವಾರ 6 ದಿನ ಸೂಪರ್ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸೂಪರ್. ಧೈರ್ಯ ಹೆಚ್ಚಾಗ್ಬಿಡುತ್ತೆ. ಧೈರ್ಯೇ ಸಾಹಸೇ ಲಕ್ಷ್ಮಿ. ಯಾರು ಧೈರ್ಯ ಮಾಡ್ತಾರೆ, ಸಾಹಸ ಮಾಡ್ತಾರೆ ಅಂತವರಿಗೆ ಧೈರ್ಯ ಲಕ್ಷ್ಮಿ ನಿಲ್ಲಿಸ್ತಾಳೆ. ದುಡ್ಡು ಬರುತ್ತೆ, ಉಲ್ಲಾಸ ಹೆಚ್ಚಾಗುತ್ತೆ, ಸಂತೋಷ ಹೆಚ್ಚಾಗುತ್ತೆ. ನೀವು ಮಾಡುವಂತ ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ. ವಿವಾಹ ಭಾಗ್ಯ, ಉಲ್ಲಾಸ ಅಂದಾಗ ನಿಮ್ಮ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗುತ್ತೆ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೀನಿ, ಇಬ್ಬರ ಜಾತಕವನ್ನ ತೋರಿಸ್ಬೇಕು. ನಿಮಗೆ ಸಿಗುವಂತಹ ಸಂಗಾತಿ ವಧು ಆಗಿದ್ರೆ ನಿಮಗೆ ನಿಮ್ಮ ತಾಯಿ ತಂದೆಗೆ ಹೊಂದ್ಕಂತಾರ ಇಲ್ವಾ ಅನ್ನೋದನ್ನ ಜಾತಕ ತೋರಿಸಿ ಪರಿಹಾರ ಮಾಡ್ಕೋಬೇಕು. ನಿಮ್ಗೆ ವರ ಆದಾಗ ಅವನಿಗೆ ಆಯುಷ್ಯು, ಆರೋಗ್ಯ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವಾ, ಸಂತಾನ ಆಗುತ್ತೋ ಇಲ್ವಾ, ಅದೆಲ್ಲ ಫಸ್ಟೇ ಜಾತಕ ತೋರಿಸಿ ಪರಿಹಾರ ಮಾಡ್ಕೋಬೇಕು. ಇನ್ನ ಕೆಲವರು ವಿವಾಹ ಆಗಿ ತುಂಬಾ ಕಷ್ಟ ಅನುಭವಿಸ್ತಾ ಇರ್ತೀರಾ, ಪೊಲೀಸ್ ಸ್ಟೇಷನ್, ಕೋರ್ಟು, ಅಂತವರು ಕೂಡ ಜಾತಕ ತೋರಿಸಿ ಪರಿಹಾರಗಳನ್ನ ಮಾಡ್ಕೋಬೇಕು. ಕರ್ಮಗಳು, ಕರ್ಮ ಸಿದ್ಧಾಂತ ಬಹಳ ದೊಡ್ಡದು. ಆದ್ರಿಂದ ನಮ್ಮ ಕರ್ಮಗಳ ಫಲ ಯಾರು ಕೊಡೋರು? ಗ್ರಹಗಳೇ ಫಲ ಕೊಡೋದು. ಗ್ರಹ ಕರ್ಮ ಫಲದಾತಃ. ಗ್ರಹಗಳು ನಮ್ಮ ಮಾಡಿದಂತ ಕರ್ಮಗಳ ಫಲಗಳನ್ನ ಕೊಡ್ತಾರೆ. ಪ್ರಬಲ ಕರ್ಮ ಸಿದ್ಧಾಂತ ಅಂತೀವಿ. ಆದ್ರಿಂದ ಇದಕ್ಕೆಲ್ಲ ಕರ್ಮ ಸಿದ್ಧಾಂತಕ್ಕೆ ಸೇರ್ಕೊಳ್ಳೋಕಿನ್ನ ಮೊದಲೇ ನಿಮ್ಮ ಜಾತಕವನ್ನು ತೋರಿಸಿ, ಇಲ್ಲ ಆಗ್ಲೇ ಆಗೋಗ್ಬಿಟ್ಟಿದೆ ಗುರುಜಿ, ವಿವಾಹ ಆಗಿ ತೊಂದರೆ ಅನುಭವಿಸ್ತಾ ಇದೀವಿ ಅನ್ನೋರು ಕೂಡ ಜಾತಕವನ್ನ ತೋರಿಸ್ಬೋದು. ಆದಾಯದಲ್ಲಿ ಏರಿಕೆ ಆಗುತ್ತೆ, ಉತ್ತಮವಾದ ಆರೋಗ್ಯ ಉಂಟಾಗುತ್ತೆ. ಈ ವಾರ ಒಟ್ಟಿನಲ್ಲಿ ತುಲಾ ರಾಶಿಯವರಿಗೆ 6 ದಿನ ಶುಭ ಫಲಗಳು. ಆದ್ರೆ ವಾರದ ಕೊನೆ ಒಂದು ದಿನ ಮಾತ್ರ ಟೈಮ್ ಚೆನ್ನಾಗಿರಲ್ಲ, ಭಾನುವಾರ. ಶೀಘ್ರ ಕೋಪ ಮಾಡ್ಕೋಬೇಡಿ, ಗಾಯಗಳಾಗ್ಬೋದು, ಭಯ ಹೆಚ್ಚಾಗ್ಬೋದು. ಅದಕ್ಕೆ ಭಯಮೇವಸ್ತಿ ಶತ್ರು. ಭಯ ಅನ್ನೋದೇ ಒಂದು ದೊಡ್ಡ ಶತ್ರು. ಆತಂಕ ಜಾಸ್ತಿ ಆಗ್ಬೋದು. ಆದ್ರಿಂದ ತುಲಾ ರಾಶಿಯವರು ಬಹಳ ಎಚ್ಚರವಾಗಿರ್ಬೇಕು. ಈ ವಾರದಲ್ಲಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಗಂಗಾಜಲ ಅಭಿಷೇಕವನ್ನ ಮಾಡಿಸ್ತಾ, ಭಗವಂತ ಯಾವಾಗ್ಲೂ ಕೂಡ ಶಾಶ್ವತ, ಓಂ ಶಾಶ್ವತಾಯ ನಮಃ ಅನ್ನುವಂತ ಮಂತ್ರ ಶಿವನ್ನ ಜಪ ಮಾಡ್ಬೇಕು. ನಾವು ಈ ಜನ್ಮ, ಮುಂದಿನ ಜನ್ಮ, ಹಿಂದಿನ ಜನ್ಮ ಎಲ್ಲ ಈಶ್ವರನಿಗೆ ಗೊತ್ತು. ಅದಕ್ಕೆ ಶಿವ ನಮ್ಮನ್ನ ಸದಾ ಕಾಯೋನು ಅಲ್ವಾ. ಅದಕ್ಕೆ ಓಂ ಶಾಶ್ವತಾಯ ನಮಃ ಅಂತ ಮಂತ್ರ ಜಪ ಮಾಡಿ ಗಂಗಾಜಲ ಅಭಿಷೇಕವನ್ನ ಮಾಡಿ ತುಲಾ ರಾಶಿಯವರಿಗೆ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ವೃಶ್ಚಿಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಶ್ಚಿಕ ರಾಶಿಯಲ್ಲಿ ಬುಧ ವಕ್ರ ತ್ಯಾಗ ಮಾಡ್ತಾ ಇದ್ದಾನೆ.
ಬುಧ ಲಾಭಾಧಿಪತಿ, ಅಷ್ಟಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ. ಲಾಭ ಅನ್ನೋದು ಹುಡುಕೊಂಡು ಬರುತ್ತೆ ವೃಶ್ಚಿಕ ರಾಶಿಯವರಿಗೆ. ಬುದ್ಧಿ ತುಂಬಾ ಚೆನ್ನಾಗಿ ಚುರುಕಾಗಿ ಬುದ್ಧಿ ಚೆನ್ನಾಗಿ ಓಡುತ್ತೆ. ಮತ್ತೆ ಅನುಮಾನದ ಮನಸ್ಸು, ಅನುಮಾನದ ಬುದ್ಧಿ ಕೂಡ ಇರುತ್ತೆ. ಅದು ಸಂಶಯ ಬುದ್ಧಿ ಕೂಡ ಒಳ್ಳೇದಲ್ಲ. ಅದನ್ನ ನೀವು ಚೇಂಜ್ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿ ಜಾತಕರು. ದ್ವಿತೀಯ ಭಾವದಲ್ಲಿ ಸೂರ್ಯ ಇರೋದ್ರಿಂದ ಏನಾದ್ರೂ ಮುಖದಲ್ಲಿ ಕಳೆ ಹೋಗ್ಬೋದು, ಏನಾದ್ರೂ ಚರ್ಮ ರೋಗಗಳು ಬರುವ ಸಾಧ್ಯತೆ ಇದೆ. ಅದು ತೃತೀಯ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಿರೋದ್ರಿಂದ ಜಯ ವಿಜಯ ಎಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವು ಮತ್ತೆ ನಿಮ್ಮ ಸಂಗಾತಿ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ನೀವು ವ್ಯವಹಾರ ಮಾಡ್ತಿದ್ರೆ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಕೆಲವೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತೀರ, ನೀವು ಮತ್ತು ನಿಮ್ಮ ಸಂಗಾತಿ, ಪುರುಷರಾಗಿದ್ರೆ ಪತ್ನಿಯ ಜೊತೆ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ, ಇಬ್ರು ಕೂಡ ಜಾಯಿಂಟ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಕೂಡ ಒಳ್ಳೆ ಧನಲಾಭ. ನಿಮ್ಮ ಧೈರ್ಯವನ್ನ ಎಲ್ಲರೂ ಕೂಡ ಮೆಚ್ಚುತ್ತಾರೆ. ನಿಮ್ಮ ಬಿಸ್ನೆಸ್ ಕೂಡ ಅಭಿವೃದ್ಧಿ ಆಗುವ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ಪಂಚಮ ಭಾವದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೇನಾದ್ರು ರಾಹು ಅಥವಾ ಬುಧ ದಶೆ ನಡೀತಾ ಇದ್ರೆ ಚರ್ಮ ರೋಗಗಳ ತೊಂದರೆಗಳು ಕೂಡ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರ ವೃಶ್ಚಿಕ ರಾಶಿ ಜಾತಕರು. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಎದೆನೋವು ಬರ್ಬೋದು, ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು, ಗೌರವ ನಷ್ಟ ಆಗ್ಬೋದು, ಧನ ನಷ್ಟ ಆಗ್ಬೋದು, ವ್ಯಾಪಾರದಲ್ಲೂ ಕೂಡ ನಷ್ಟ ಆಗುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ಅದಕ್ಕೆ ಸೋಮವಾರ, ಮಂಗಳವಾರ, ಬುಧವಾರ ತುಂಬಾ ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ ಆದ್ಮೇಲೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್. ಅಧಿಕಾರ ಕಳ್ಕೊಂಡಿರೋರ್ಗೂ ಅಧಿಕಾರ ಪ್ರಾಪ್ತಿಯಾಗತ್ತೆ. ಮದ್ಯ ವ್ಯಾಪಾರದಿಂದ ಧನಲಾಭ. ದ್ರವ್ಯ ವ್ಯಾಪಾರ ಅಂದಾಗ ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರಗಳು, ಜಲ, ನೀರು ಕೂಡ ವ್ಯಾಪಾರನೇ. ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋದಾಗ ಬಿಸ್ಲರಿ ನೀರೇ 20 ರೂಪಾಯಿ ಇರೋದು 90 ರೂಪಾಯಿ 100 ರೂಪಾಯಿ ಮಾರ್ತಾರೆ. ಹಾಗೆ ಜಲ ವ್ಯಾಪಾರದಲ್ಲೂ ಕೂಡ ಅತಿ ಹೆಚ್ಚು ಧನಲಾಭ ಆಗುವಂಥದ್ದು. ಮದ್ಯ ವ್ಯಾಪಾರದಲ್ಲೂ ಕೂಡ ಧನಲಾಭ ಆಗುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಈ ವಾರ ಏನ್ ಮಾಡ್ಬೇಕು? ಕೂಲಿ ಕಾರ್ಮಿಕರಿಗೆ ಹಾಲನ್ನ ನೀವು ಕುಡಿಸ್ಬೇಕು. ಅದ್ರ ಜೊತೆಗೆ ಶಿವನಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿಸ್ತಾ ನೀವು ಈ ಮಂತ್ರ ಜಪ ಮಾಡ್ಬೇಕು. ಓಂ ಮೃತ್ಯುಂಜಯಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಜಪ ಮಾಡಿ. ಇಲ್ಲ ಮೃತ್ಯುಂಜಯ ಹೋಮ ಅಥವಾ ಅದು ಮಾಡಿಸಿದ್ರು ಕೂಡ, ಮೃತ್ಯುಂಜಯ ಹೋಮ ಮಾಡಿಸಿದ್ರು ಕೂಡ ಒಳ್ಳೇದೇ. ಹೋಮ ಮಾಡಿಸ್ಬೇಕಾದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಅನ್ನೋಂಥವ್ರು ಎಲ್ಲರೂ ಗ್ರೂಪ್ ಅಲ್ಲೂ ಹೋಮ ಮಾಡ್ತಾ ಇರ್ತಾರೆ, ಅಲ್ಲಿ ನೀವು ಕೂಡ ಜಾಯಿನ್ ಆಗ್ಬೋದು. ಇನ್ನು ರಾಶಿ ಚಕ್ರದಲ್ಲಿ ಭಾಗ್ಯ 9ನೇ ರಾಶಿ ಯಾವುದು? ನೀವೆಲ್ಲ ಧನುರ್ ರಾಶಿ. ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ನಿಮಗೆಲ್ಲ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 16ನೇ ತಾರೀಕು ಡಿಸೆಂಬರ್ 2024ರಿಂದ 22 ಡಿಸೆಂಬರ್ 2024 ವಾರ ಭವಿಷ್ಯ ಹೇಗಿದೆ ನೋಡೋಣ. ಧನುರ್ ರಾಶಿಯವರಿಗೆ ಧನುರ್ಮಾಸ ಸೂರ್ಯಬೇಡ ನಿಮ್ಮ ಜನ್ಮರಾಶಿಯಲ್ಲಿ ಸಂಕ್ರಮಣ ಆಗಿದ್ದಾನೆ. ಆರೋಗ್ಯ ಕೆಡಬಹುದು, ಎಚ್ಚರ ಧನುಸು ರಾಶಿ ಜಾತಕರು. ಶೀತ ಕೋಲ್ಡ್ ಆಗ್ಬೋದು, ಎಚ್ಚರ. ಸೂರ್ಯ ಬೇರೆ ಮೂಲಾ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ, ಕೇತು ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಸೂರ್ಯ ಧನುರ್ ರಾಶಿಯವರಿಗೆ ಭಾಗ್ಯಾಧಿಪತಿ. ತಂದೆಯಿಂದ ನಿಮಗೆ ಭಾಗ್ಯ ಪ್ರಾಪ್ತಿ ಆಗುವಂಥದ್ದು, ತಂದೆಯಿಂದ ನಿಮಗೆ ಕೀರ್ತಿ ಬರುವಂಥದ್ದು. ಹೇಗೆ ರಾಜಕಾರಣದಲ್ಲಿ ತಂದೆ ಏನೋ ರಾಜಕಾರಣಿ, ಮಗನೂ ಕೂಡ ರಾಜಕಾರಣಿ. ತಂದೆ ಕೂಡ ಗೌರ್ಮೆಂಟ್ ಅಫಿಷಿಯಲ್ಲು, ಮಗ ಕೂಡ ಗೌರ್ಮೆಂಟ್ ಅಫಿಷಿಯಲ್ಲು. ಈ ತರ ಯಾರಿಗೆ ಇರುತ್ತೆ ಅಂತವ್ರಿಗೆಲ್ಲ ಕೀರ್ತಿ, ಧ್ವಜ ಕೀರ್ತಿ ಎಂದಾಗ ಫೇಮಸ್ ಆಗುವಂಥದ್ದು. ಹೇಗೆ ಧ್ವಜ ಹಿಡ್ಕೊಂಡಾಗ ಅದು ಹೆಸರುವಾಸಿ ಅಲ್ವಾ? ಭಾರತ ಮಾತೆ ಧ್ವಜ, ಕನ್ನಡಿಗರ ಧ್ವಜ. ಹಾಗೆ ಒಬ್ಬೊಬ್ರು ಒಂದು ಧ್ವಜ ಇದೆಯಲ್ಲ, ಸನ್ಯಾಸಿ ಧರ್ಮದ ಧ್ವಜ. ಆ ಧ್ವಜ ಅನ್ನೋದು ಅಷ್ಟು ನಮ್ಮನ್ನ ಪ್ರಕಾಶ ಅನ್ನೋದು ಮಾಡುತ್ತೆ. ಸೂರ್ಯ ಕೇತು ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ, ಶುಕ್ರ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮನೆಯಲ್ಲಿ ಕುಟುಂಬ ಚೆನ್ನಾಗಿರುತ್ತೆ, ಪ್ರಾಪಂಚಿಕ ಸುಖವನ್ನ ಅನುಭವಿಸ್ತೀರಿ. ರಾಯಲ್ ಫುಡ್ ಅಲ್ವಾ? ನಾವು ಶಾರೀರಿಕ 2 ತರ ಸುಖ ಇದೆ. ಒಂದು ಪ್ರಾಪಂಚಿಕ ಸುಖ, ಅದನ್ನ ಲೌಕಿಕ ಸುಖ ಅಂತೀವಿ. ಒಳಗಡೆ ಇರುವಂತದ್ದು ಅಲೌಕಿಕ ಸುಖ. ಹೊರಗಡೆ ಇರುವಂತದ್ದು ಲೌಕಿಕ ಸುಖ,
ಒಳಗಡೆ ಇರುವಂಥದ್ದು ಅಲೌಕಿಕ ಸುಖ, ಅದನ್ನ ಆಧ್ಯಾತ್ಮಿಕ ಸುಖ ಅಂತೀವಿ. ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪ್ರಾಪಂಚಿಕ ಸುಖ, ನಿಮ್ಮ ಕಣ್ಣು ತುಂಬಾ ಸುಂದರ ಆಗ್ಬೋದು, ಆಕರ್ಷಣೆ ಆಗ್ಬೋದು, ಮುಖದಲ್ಲಿ ತೇಜಸ್ಸು ಹೆಚ್ಚಾಗುವಂಥದ್ದು, ನಿಮ್ಮ ಮಾತಿನ ಸಾಮರ್ಥ್ಯ ಹೆಚ್ಚಾಗುವಂಥದ್ದು, ಕುಟುಂಬದಲ್ಲಿ ಯಾರಾದರೂ ಸ್ತ್ರೀ ಪ್ರವೇಶ ನಿಮ್ಮ ಕುಟುಂಬಕ್ಕೆ ಬರಬಹುದು, ನೆಂಟರು ಯಾರಾದರೂ ಬರುವ ಸಾಧ್ಯತೆ ಇದೆ. ಶುಕ್ರ ನಿಮಗೆ 6ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿ, ಸ್ನೇಹಿತರಾದ್ರೂ ಬರ್ಬೋದು ಅಥವಾ ಸ್ತ್ರೀ ಶತ್ರು ಆದ್ರೂ ನಿಮ್ಮ ಮನೆಗೆ ಬರುವ ಸಾಧ್ಯತೆಗಳು ಕೂಡ ಇರುತ್ತೆ. ಶುಕ್ರ ಕೂಡ ಶ್ರವಣ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕುಟುಂಬಕ್ಕಾಗಿ, ತಮ್ಮ ಸುಖಕ್ಕಾಗಿ, ತಮ್ಮ ಕುಟುಂಬದ ಏಳಿಗೆಗಾಗಿ ಹಣವನ್ನ ನೀವು ಖರ್ಚು ಮಾಡುವ ಸಾಧ್ಯತೆಗಳು ಕೂಡ ಇದೆ ಧನಸ್ಸು ರಾಶಿ ಜಾತಕರು. ಹಾಗಾದ್ರೆ ಧನಸ್ಸು ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 6 ದಿನ ಎಚ್ಚರವಾಗಿರ್ರಿ. ಕಷ್ಟಗಳು ಜಾಸ್ತಿ ಆಗ್ಬೋದು, ಕೋಪ ಜಾಸ್ತಿ ಆಗ್ಬೋದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗ್ಬಿಡುತ್ತೆ. ನಾನು ನಾನು ಅಂತ ಅಹಂಕಾರ ಪಟ್ಟಾಗ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗ್ಬಿಡುತ್ತೆ. ಕೋಪ ಮಾಡ್ಕೋಬೇಡಿ. ಇನ್ನು ಆಪಾದನೆಗಳು, ಯಾರೋ ಮಾಡಿದ ತಪ್ಪು, ಆಪಾದನೆಗಳು ಬರುವ ಸಾಧ್ಯತೆ ಇದೆ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆ, ಕೆಮ್ಮು, ನೆಗಡಿ, ಈ ತರದ್ದು, ಹೊಟ್ಟೆ ತೊಂದರೆ, ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ ಇದೆ. ಜಾಗ್ರತೆ. ಅದಕ್ಕೆ 6 ದಿನ ಟೈಮ್ ಚೆನ್ನಾಗಿರಲ್ಲ, ಆದ್ರೆ ವಾರದ ಕೊನೆ 1 ದಿನ ತುಂಬಾ ಟೈಮ್ ಚೆನ್ನಾಗಿರುತ್ತೆ. ಅದು ಭಾನುವಾರ. ಸಂತೋಷ ಅನ್ನೋದು ಹೆಚ್ಚಾಗುತ್ತೆ, ಉಲ್ಲಾಸವಾಗಿರ್ತೀರಿ, ಗೌರವ ಅನ್ನೋದು ನಿಮಗೆ ಹೆಚ್ಚಾಗುತ್ತೆ. ಹಾಗಾದ್ರೆ ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ಶಿವನ ಮಂದಿರಕ್ಕೆ ಹೋಗಿ ಕಡಲೆ ಬೇಳೆಯನ್ನ ದಾನ ಮಾಡೋದನ್ನ ಈ ವಾರ ಯಾರು ಕೂಡ ಮರಿಬಾರದು. ಆಮೇಲೆ ಕಡಲೆಬೇಳೆ ದಾನ ಮಾಡಿದ್ಮೇಲೆ ನಾನು ಹೇಳಿದಂತಹ ಈ ಮಂತ್ರವನ್ನ ನೀವು ಜಪ ಮಾಡಬೇಕು. ಓಂ ತ್ರಿಲೋಕೇಶಾಯ ನಮಃ. 3 ಲೋಕ ನಾವೆಲ್ಲ ವಾಪಸ್ಸು, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ಎಲ್ಲ ಹೋಗ್ಬೇಕು. 3 ಲೋಕಕ್ಕೂ ಕೂಡ ಭಗವಂತ ದೊಡ್ಡವನು. ಅದಕ್ಕೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ, ಅಥವಾ ಓಂ ಶಿವಾಯ ನಮಃ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ ಧನಸ್ಸು ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿ ಯಾವುದು? ಮಕರ ರಾಶಿ. ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 16ನೇ ತಾರೀಕು ಡಿಸೆಂಬರ್ 2024ರಿಂದ 22 ಡಿಸೆಂಬರ್ 2024 ಮಕರ ರಾಶಿ ಭವಿಷ್ಯ. ಈಗ ಮಕರ ರಾಶಿಯಲ್ಲಿ ಶುಕ್ರ ಶ್ರವಣ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಶುಕ್ರ ಯಾವಾಗ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾನೆ, ವೈಭವ, ಒಳ್ಳೆ ಬಟ್ಟೆ ಹಾಕೋಬೇಕು. ಹುಡುಗರಾದ್ರೆ ಏನ್ ಮಾಡ್ತಾರೆ? ಚೆನ್ನಾಗಿರೋ ಬಟ್ಟೆ. ಹೆಣ್ಮಕ್ಳು ಅಷ್ಟೇ. ಬೇರೆ ಜೆಂಡರ್ ಅಂದಾಗ ಪುರುಷರು ಸ್ತ್ರೀಯರನ್ನ ಅಟ್ರಾಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ, ಸ್ತ್ರೀಯರು ಪುರುಷರನ್ನ ಅಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಯಾವಾಗ? ಶುಕ್ರ ಜನ್ಮ ರಾಶಿಗೆ ಬಂದಾಗ. ಯಾಕಂದ್ರೆ ಶುಕ್ರ ಏನ್ ಮಾಡ್ತಾನೆ? ದೈವ ಗುರು ಬೃಹಸ್ಪತಿ. ಮತ್ತೊಂದು ಗುರು ಅಂದ್ರೆ ಶುಕ್ರಾಚಾರ್ಯರು. ಶುಕ್ರ ಜನ್ಮ ರಾಶಿಗೆ ಬಂದಾಗ ಒಳ್ಳೊಳ್ಳೆ ಬಟ್ಟೆ, ಹೊಸ ಬಟ್ಟೆ. ಹೆಣ್ಮಕ್ಳು ಹಳ್ಳಿಗಳ ಕಡೆ ಇದ್ರೆ ಹೂ ಮುಟ್ಕೊಳ್ಳುವಂಥದ್ದು. ಆಮೇಲೆ ಸಿಟಿನಲ್ಲಿದ್ರೆ ಹೇರ್ನ ಹೆಣ್ಮಕ್ಳು ಸ್ಟ್ರೈಟನಿಂಗ್ ಮಾಡ್ಕೊಳ್ಳುವಂಥದ್ದು. ಹೀಗೆ ಸೌಂದರ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುವಂಥದ್ದು. ರುಚಿಯಾದಂತಹ ಆಹಾರ ತಿನ್ನೋದಕ್ಕೋಸ್ಕರ ಪ್ರಯತ್ನ ಮಾಡುವಂಥದ್ದು ಮಕರ ರಾಶಿ ಜಾತಕರಿಗಿರುತ್ತೆ. ಸಪ್ತಮದಲ್ಲಿ ಮಂಗಳ ವಕ್ರಿಯಾಗಿ 6ನೇ ಮನೆ ನೋಡ್ತಾ ಇರೋದ್ರಿಂದ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನ ಕಾಣ್ಬೋದು. ಕೆಲವರು ಟೆಂಪರವರಿ ಸಪರೇಷನ್, ಕೆಲವರು ಪರ್ಮನೆಂಟ್ ಸಪರೇಷನ್, ವಿವಾಹದಲ್ಲಿ ಸುಖ ಇಲ್ಲದೆ ಇರುವಂತವ್ರು, ತುಂಬಾ ನೋವನ್ನ ಪಡ್ತಾ ಇರುವಂತವ್ರು. ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸೋದನ್ನ ನೀವು ಮರಿಬೇಡಿ. ನಿಮ್ಮ ಜನ್ಮ ಜಾತಕ ನೋಡಿ ನೀವೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತೀನಿ. ಈ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಬಹಳ ಉತ್ತಮವಾಗಿರುತ್ತೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಒಳ್ಳೆ ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ರುಚಿಯಾದಂತ ಆಹಾರ ತಿಂತೀರಿ, ಗೌರವ ಹೆಚ್ಚಾಗುತ್ತೆ ಮತ್ತು ಸನ್ಮಾನಗಳು ಹೆಚ್ಚಾಗುತ್ತೆ. ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ಲಾಭ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ. ವಾಣಿಜ್ಯ ವ್ಯಾಪಾರ, ಕಮರ್ಷಿಯಲ್ ಬಿಸ್ನೆಸ್, ಕಾಂಪ್ಲೆಕ್ಸ್ಗಳಲ್ಲಿ ಬಟ್ಟೆ ವ್ಯಾಪಾರ, ಅವೆಲ್ಲ
ಚಿನ್ನ ಬೆಳ್ಳಿ ವ್ಯಾಪಾರಗಳೆಲ್ಲ ಲಾಭ ಆಗುತ್ತೆ. ಉತ್ತಮವಾದ ಹೆಸರನ್ನ ನೀವು ಪಡಿತೀರಿ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ ಮಕರ ರಾಶಿಯವರಿಗೆ. ಈಗೆಲ್ಲ ಥಂಡಿ ಕಾಲ, ಸೂರ್ಯ ಕೂಡ ವ್ಯಯಭಾವದಲ್ಲಿ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ ಅಂದ್ರೆ ಲಂಗ್ಸ್ ಇನ್ಫೆಕ್ಷನ್ ಆಗ್ಬೋದು, ಕೆಮ್ಮಾಗ್ಬೋದು, ನೆಗಡಿ ಆಗ್ಬೋದು, ಚಳಿ, ಅದಕ್ಕೆ ಬಹಳ ಎಚ್ಚರ. ಚೆನ್ನಾಗಿ ಸ್ವೆಟರ್ ಹಾಕೊಳ್ಳಿ. ಚಳಿಗಾಲದಲ್ಲಿ ಕಾಲಿಗೆಲ್ಲ ಸಾಕ್ಸ್ ಹಾಕೊಳ್ಳಿ. ವಯಸ್ಸಾದವರು ಉದ್ವೇಗ ಹೆಚ್ಚಾಗ್ಬೋದು. ಇನ್ನು ಕೆಲವರು ಕ್ರೂರವಾಗಿ ವರ್ತನೆ ಮಾಡ್ತೀರಿ, ಅದು ಸರಿ ಇಲ್ಲ. ಆಮೇಲೆ ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಮಾಡ್ಕೋಬೇಡಿ. ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ ಬೇಡ. ಇಬ್ರು ಕೂಡ ಸಾಮರಸ್ಯದಿಂದ ಜೀವನ ಮಾಡಿ. ಇಬ್ರಿಗೂ ಹೊಂದಾಣಿಕೆನೇ ಆಗ್ತಾ ಇಲ್ಲ, ತುಂಬಾ ಸಮಸ್ಯೆಗಳಾಗ್ತಿದೆ ಅನ್ನೋರು ಇಬ್ರು ಕೂಡ ಜಾತಕವನ್ನು ತೋರಿಸಿ, ಅಥವಾ ಇಬ್ಬರ ಜಾತಕವನ್ನ ನೀವು ಯಾರೋ ಒಬ್ರು ಕೂಡ ತೋರಿಸ್ಬೋದು. ಹಾಗಾದ್ರೆ ಪರಿಹಾರ ಏನ್ ಮಾಡ್ಬೇಕು? ಮೀನುಗಳಿಗೆ ಈ ವಾರ ಅಕ್ಕಿಯನ್ನ ನೀವು ಹಾಕಬೇಕು ಮೀನಿಗೆ. ಮತ್ತೆ ಏನ್ ಮಂತ್ರ ಜಪ ಮಾಡ್ಬೇಕು ಅಂತಂದ್ರೆ, ಸರ್ವಜ್ಞ, ಎಲ್ಲ ಜ್ಞಾನ ತಿಳಿದಂತವನು ಈಶ್ವರ, ಓಂ ಸರ್ವಜ್ಞಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಜೇನುತುಪ್ಪದಿಂದ ಶಿವನ ಅಭಿಷೇಕ ಮಾಡೋದ್ರಿಂದ ಮಕರ ರಾಶಿಯವರಿಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಅದು ಶನಿ ಮಹಾತ್ಮ ಬೇರೆ, ಶತಭಿಷ ನಕ್ಷತ್ರ, ರಾಹುವಿನ ನಕ್ಷತ್ರದಲ್ಲಿ ತುಂಬಾ ಪ್ರಭಾವ ಆಗ್ಬಿಡ್ತಾನೆ. ಅದು ಶನಿ ಮಹಾತ್ಮ ಕುಂಭರಾಶಿಯಲ್ಲಿ ತುಂಬಾ ಪ್ರಭಾವಿತನಾಗ್ತಾನೆ. ಅವಾಗ ಮಾನಸಿಕವಾಗಿ ಒತ್ತಡ ಅನ್ನೋದು ನಿಮ್ಗೆಲ್ಲ ಇದ್ದೇ ಇರುತ್ತೆ. ಉದ್ಯೋಗದಲ್ಲಿ ಕೆಲವ್ರಿಗಂತೂ ಪ್ರಸಿದ್ಧಿ ಆಗ್ಬಿಡ್ತೀರಿ. ಇಂಟರ್ನ್ಯಾಷನಲ್ ಕೆಲವರು ಕುಂಭರಾಶಿಯವರು ಬಿಸ್ನೆಸ್ ಮಾಡ್ಬಿಡ್ತೀರಿ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ಬಿಡ್ತೀರಿ. ಇನ್ನು ಕೆಲವರು ಅನ್ಯ ಧರ್ಮ, ಅನ್ಯ ಜಾತಿಯವರ ಜೊತೆ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೀರಿ. ಇನ್ನು ಕೆಲವರು MNC ಕಂಪ್ನಿಗಳಲ್ಲಿ ಕೆಲವರಿಗೆ ಕೆಲಸ ಸಿಕ್ಬಿಡ್ಬೋದು. ಈ ತರ ನಿಮಗೆ ಸಡನ್ ಆಗಿ ರೈಸ್ ಆಗ್ಬೋದು, ಸಡನ್ ಆಗಿ ಫಾಲ್ ಆಗ್ಬೋದು. ಕುಂಭರಾಶಿ ಜಾತಕರಿಗೆ ವ್ಯಯಭಾವದಲ್ಲಿ ಶುಕ್ರ ಸಂಚಾರ ಆಗ್ತಾರೋದ್ರಿಂದ ಬೆಡ್ ಕಂಫರ್ಟ್ಗೆ ಜಾಸ್ತಿ ಒತ್ತು ಕೊಡ್ತೀರಿ. ಉಲ್ಲಾಸ ಪಡೆಯೋಕ್ಕೋಸ್ಕರ ಖರ್ಚು ಮಾಡ್ತೀರಿ. ಆಧ್ಯಾತ್ಮಿಕವಾಗೂ ಕೂಡ ಮೇಲೆ ಬೆಳೆಯೋದಕ್ಕೋಸ್ಕರ ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಶುಕ್ರನಿಗೆ ನೇರವಾಗಿ ವಕ್ರಿ ಮಂಗಳನ ದೃಷ್ಟಿ ಇರೋದ್ರಿಂದ ನಿಮ್ಮ ಆಸೆಗಳನ್ನು ಈಡೇರಿಸ್ಕೋಕ್ಕೋಸ್ಕರ ಪ್ರಯತ್ನ ಮಾಡ್ಬೋದು. ಇನ್ನು ಯಾರ್ಯಾರು ಬೆಡ್ ಕಂಫರ್ಟ್ ಸಂಬಂಧಪಟ್ಟಂತ ವ್ಯಾಪಾರ ವ್ಯವಹಾರಗಳು, ಹಾಸಿಗೆ, ಬೆಡ್, ಫರ್ನಿಚರ್ ಅಂಗಡಿಗಳಿಟ್ಟಿರ್ತೀರಿ, ಅವರೆಲ್ಲರಿಗೂ ಕೂಡ ಒಳ್ಳೆ ಧನಲಾಭ ಆಗುವ ಸಾಧ್ಯತೆ ಇದೆ ಕುಂಭರಾಶಿ ಜಾತಕರಿಗೆ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ದ್ವಿತೀಯ ಭಾವದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಆಹಾರ ತಿನ್ಬೇಕಾದ್ರೆ ಬಹಳ ಎಚ್ಚರವಾಗಿರ್ರಿ. ಶುದ್ಧವಾದಂತ ಆಹಾರವನ್ನ ತಿನ್ನಿ. ಮಾತನಾಡುವ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ, ಆದ್ರೆ ಸುಳ್ಳು ಮಾತಾಡಬೇಡಿ. ಆದ್ರಿಂದ ಯಾವಾಗಲೂ ಕೂಡ ಸತ್ಯಮೇವ ಜಯತೆ, ಸತ್ಯ ಯಾವತ್ತಿದು ಸತ್ಯವಾಗಿ ನೀವು ಮಾತಾಡೋದನ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಕೆಲವ್ರಿಗೆ ಅದೇ ಅಭ್ಯಾಸ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಈ ವಾರ 6 ದಿನ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಏನಾದ್ರು ಕಾಯಿಲೆಗಳಿದ್ರೆ ಟೆನ್ಷನ್ ತಗೋಬೇಡಿ. ಈ ವಾರ 6 ದಿವಸದಲ್ಲಿ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶತ್ರುಗಳನ್ನ ಸೋಲಿಸ್ತೀರಿ. ಹೆಸರು ಖ್ಯಾತಿಯನ್ನ ಪಡಿತೀರಿ. ರಾಜಕಾರಣಿಗಳು ಜನಪ್ರಿಯತೆ ಹೆಚ್ಚಾಗುತ್ತೆ. ಸೆಲೆಬ್ರಿಟಿಗಳಿಗೆ ಹೆಸರು ಖ್ಯಾತಿ ಬರುತ್ತೆ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಒಳ್ಳೆ ಅನ್ನ ತಿನ್ಬೇಕಾದ್ರೆ ಅನ್ನ ಹಿ ಪೂರ್ಣ ಬ್ರಹ್ಮ ಅಂತೀವಿ. ರುಚಿ ರುಚಿಯಾದ ಆಹಾರ ಪಾನೀಯಗಳು ನೀವು ಸ್ವೀಕಾರ ಮಾಡ್ತೀರಿ. ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ. ಹೊಸ ಮನೆಗೆ ಹೋದಾಗ ಹೇಗೆ ಹಾಲು ಉಕ್ಕುತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಉಕ್ಕುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಆದ್ರೆ ವಾರದ ಕೊನೆ ಒಂದು ದಿನ ಆರೋಗ್ಯ ಚೆನ್ನಾಗಿರಲ್ಲ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಎಷ್ಟೇ ಕೋಟಿ ಇದ್ರು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಏನ್ ಯೂಸ್ ಇಲ್ಲ. ಪೈಲ್ಸ್ ರೋಗ ಇರೋರು ತುಂಬಾ ಎಚ್ಚರಿಕೆ ಇರ್ರಿ. ಜಾಸ್ತಿ ಸ್ಪೈಸಿ ಆಹಾರವನ್ನ ತಿನ್ಬೇಡಿ. ಇನ್ನು ಕೆಲವರಿಗೆ ಆತಂಕ ಹೆಚ್ಚಾಗ್ಬೋದು. ಇನ್ನು ಕೆಲವರಿಗೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು, ಕೆಮ್ಮು, ನೆಗಡಿ, ಎದೆ ನೋವು, ಶೀತ, ಕಫ, ಅದಕ್ಕೆ ಬಹಳ ಎಚ್ಚರ. ಕಷ್ಟಗಳು ಕೂಡ ಜಾಸ್ತಿ ಆಗ್ಬೋದು. ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ. ಈ ತರ ಯಾವಾಗ್ಲೂ ಕೂಡ ಒಂದಿನ ವಿವಾದ ಬಂದ್ರೆ ಪರವಾಗಿಲ್ಲ, ಪ್ರತಿದಿನ ವಿವಾದ, ಕಲಹಗಳು, ನೆಗೆಟಿವಿಟಿ, ಈ ತರ ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತವ್ರು
ಇಬ್ಬರ ಜಾತಕವನ್ನ ತೋರಿಸಿ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನೀವು ತೋರಿಸಿದ್ರೆ ನಿಮ್ಮ ಜಾತಕಗಳನ್ನ ತೋರಿಸಿದ್ರೆ ನಾನು ಪರಿಹಾರವನ್ನ ಹೇಳ್ತೀನಿ. ನೀವೆಲ್ಲರೂ ಕೂಡ ಓಂ ಮಹೇಶ್ವರಾಯ ನಮಃ, ಓಂ ಮಹೇಶ್ವರಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಒಳ್ಳೆ ಫಲ ಅನ್ನೋದು ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 16 ಡಿಸೆಂಬರ್ 2024ರಿಂದ 22 ಡಿಸೆಂಬರ್ 2024ರ ಮೀನರಾಶಿ ಭವಿಷ್ಯ. ಈಗ ರಾಹು ಬೇರೆ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಮಾನಸಿಕವಾಗಿ ಒತ್ತಡ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಆಮೇಲೆ ನಿಮಗೆ ಈಗ ಸಾಡೆ ಸಾತಿ ಕೂಡ ಆರಂಭ ಆಗಿದೆ. ನೋಡೋಣ ಈಗ ನಿಮಗೆ ಯಾವ ಗ್ರಹಗಳಿಂದ ಶುಭ ಫಲ ಸಿಗ್ಬೋದು. ಶುಕ್ರ ನೋಡಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಸ್ತ್ರೀಯಿಂದ ಲಾಭಗಳು, ಹಣಕಾಸಿನಿಂದ ಲಾಭ, ನಿಮ್ಮ ಹೂಡಿಕೆಗಳಿಂದ ನಿಮಗೆ ಲಾಭ. ಈಗ ಮೀನರಾಶಿಯವರಿಗೆ ಶುಕ್ರ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿರೋದ್ರಿಂದ ನಿಮ್ಮ ಚಿಕ್ಕ ಸಹೋದರರಿಂದ ಲಾಭ ಆಗ್ಬೋದು. ನಿಮ್ಮ ಹೊರೆಯಿಂದ ನಿಮಗೆ ಲಾಭ ಆಗ್ಬೋದು. ಇನ್ನ ಮಾರ್ಕೆಟಿಂಗ್ ಶಾರ್ಟ್ ಜರ್ನಿ ಮಾಡಿ ಧನಲಾಭ ಪಡೆಯುವಂಥದ್ದು, ಜಯ ಪಡೆಯುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೀನರಾಶಿ ಜಾತಕರಿಗೆ. 6ನೇ ಮನೆಯಲ್ಲಿರುವಂತಹ ಮಂಗಳ ಗ್ರಹ ನಿಮ್ಮ ಚತುರ್ಥ ಭಾವವನ್ನ ನೋಡ್ತಾ ಇರೋದ್ರಿಂದ ಮೀನರಾಶಿ ಜಾತಕರ ಮನೆಗಳಲ್ಲಿ ಸ್ವಲ್ಪ ಕಲಹಗಳಾಗುವ ಸಾಧ್ಯತೆ ಇದೆ. ಭೂಮಿ ವಿಚಾರದಲ್ಲಿ ಕಲಹ, ಕೃಷಿ ರೈತರಿಗೆ ಅಲ್ಲಿ ಭೂಮಿ ಮನೆ ಅಥವಾ ಅಪಾರ್ಟ್ಮೆಂಟ್ಗಳು ಅಲ್ಲಿ ಮನೆ ಹತ್ರ ಏನಾದ್ರು ಒಂದು ಕಲಹಗಳಾಗ್ಬೋದು. ಜಾಗ್ರತೆಯನ್ನು ವಹಿಸಿ. ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ ಮೀನರಾಶಿ ಜಾತಕರಿಗೆ. ಮಕ್ಕಳಿಗೆ ಅನಾರೋಗ್ಯ, ಯಾಕಂದ್ರೆ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಕೆಲಸ ಮಾಡಕ್ಕಾಗತ್ತಾ? ತಾಯಿ ತಂದೆ ರಜಾ ಹಾಕ್ಬೇಕಾಗುವಂತ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಅದಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಬ್ರಹ್ಮ ಮುಹೂರ್ತದಲ್ಲಿ ಎದಾಳ್ಬೇಕು, ಭಗವಂತನ ನೆನಪು ಮಾಡ್ಬೇಕು, ಈಶ್ವರನ ಆರಾಧನೆ ಮಾಡ್ಬೇಕು. ಅದಕ್ಕೆ ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಯಾರು ಬ್ರಹ್ಮ ಮುಹೂರ್ತದಲ್ಲಿ ಎದಾಳ್ತಾರೆ, ಸೂರ್ಯ ಹುಟ್ಟೋಕಿನ್ನ ಮೊದಲು 3 ಗಂಟೆ ಸಮಯ ಮೊದಲೇ ಯಾರು ಎದ್ದು ಈಶ್ವರನ ಜಪ ಮಾಡ್ತಾರೆ ಅವ್ರಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಆಯುಷ್ಯ ಕೂಡ ಅಭಿವೃದ್ಧಿ ಆಗುತ್ತೆ. ಕೆಲವರಿಗೆ ಅಜೀರ್ಣ ಆಗ್ಬೋದು, ಕೆಲವರಿಗೆ ಅಪಮಾನಗಳಾಗ್ಬೋದು, ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ರಂತೂ ಈಗಂತೂ ಆಹಾರ ವೆರೈಟಿ ಆಹಾರ ಸಿಗ್ತಾ ಇದೆ, ಆದ್ರೆ ಜೀರ್ಣ ಶಕ್ತಿ ಕಮ್ಮಿ ಆಗ್ತಾ ಇದೆ ಜನಗಳಲ್ಲಿ. ಅದಕ್ಕೆ ಆಗಿನ ಕಾಲದಲ್ಲಿ ಆಹಾರ ಸ್ವಲ್ಪ ತಿಂದ್ರು, ತುಪ್ಪ ತಿಂದ್ರು ಕೂಡ ಬಹಳ ಟೇಸ್ಟ್ ಅನಿಸ್ತಾ ಇತ್ತು. ಈಗ ಎಷ್ಟೇ ರುಚಿಯಾಗಿ ಅಡಿಗೆ ಮಾಡಿದ್ರು ಕೂಡ ಟೇಸ್ಟ್ ಇರಲ್ಲ. ಅದಕ್ಕಿಂತ ಸಮಯದಲ್ಲಿ ಆರೋಗ್ಯದ ಕಡೆ ಗಮನ ಕೊಡಿ. ಯಾರ್ಯಾರು ಫ್ರಿಜ್ ಅಲ್ಲಿ ಇರುವಂತಹ ಆಹಾರ ತಿನ್ನುವಂತಹ ಅಭ್ಯಾಸ ಇದೆ ಅವೆಲ್ಲ ಬಿಟ್ಬಿಡಿ. ಶುದ್ಧವಾದಂತಹ ಸ್ಥಳೀಯ ಆಹಾರ ನೀವೆಲ್ಲಿರ್ತೀರೋ ಅಲ್ಲಿರುವಂತಹ ಆಹಾರವನ್ನ ತಿನ್ನಿ. ಆದ್ರೂ ಕೂಡ ಮಿತಿಯಾಗಿ ಆಹಾರವನ್ನ ತಿನ್ಬೇಕು. ವ್ಯರ್ಥ ಖರ್ಚುಗಳು ಕೂಡ ಜಾಸ್ತಿ ಆಗುವ ಸಾಧ್ಯತೆಗಳಿದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹೆಂಗಿದೆ ಅಂತ ನಿಮ್ಮೆಲ್ಲರ ಪ್ರಶ್ನೆ. ಗೃಹದಲ್ಲಿ ಶಾಂತಿ. ಈ ವಾರದಲ್ಲಿ ಒಟ್ಟು 4 ದಿನ ಮೀನರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಯಾವುದೇ ಕಾಯಿಲೆಗಳಿದ್ರು ಕೂಡ ಈ ವಾರದ ಕೊನೆ 4 ದಿನಗಳಲ್ಲಿ ವ್ಯಾಧಿಗಳು ಕೂಡ ನಿವಾರಣೆ ಆಗತ್ತೆ. ಶತ್ರುಗಳನ್ನ ನೀವು ಸೋಲಿಸ್ತೀರಾ. ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಹಿರಿಯರಿಂದ ಉತ್ತಮ ಹೆಸರನ್ನು ಕೂಡ ನೀವು ಪಡಿತೀರಿ. ಮೀನರಾಶಿ ಜಾತಕರು ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯನ್ನ ಹೊಂದುತ್ತೀರಿ ಈ ವಾರದ ಕೊನೆ 4 ದಿನ. ಹಾಗಾದ್ರೆ ಏನ್ ಮಾಡ್ಬೇಕು ಈ ವಾರ ಪರಿಹಾರ? ಜನರ ಸೇವೆ ಮಾಡಿ. ಜನ ಸೇವೆಯೇ ಜನಾರ್ದನ ಸೇವೆ ಅಂತ ಸರ್ಕಾರದಲ್ಲೆಲ್ಲ ಹೇಳ್ತಾರೆ. ಆದ್ರೆ ಜನ ಸೇವೆ ಯಾರು ಮಾಡಲ್ಲ ಅಲ್ವಾ? ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ಯಾರಾದ್ರೂ ಕೆಲವರು ಒಳ್ಳೆಯವರು ಇರ್ತಾರೆ, ಎಲ್ಲರ ಬಗ್ಗೆನೂ ಬ್ಲೇಮ್ ಮಾಡ್ತಾ ಇಲ್ಲ. ಹಾಗೆ ನೀವು ಆ ಭಾವನೆಯಿಂದ ಗೌರ್ಮೆಂಟ್ ಅಲ್ಲಿ ಇರ್ಲಿ ಪ್ರೈವೇಟ್ ಅಲ್ಲಿ ಇರ್ಲಿ ಜನ ಸೇವೆಯೇ ಜನಾರ್ದನ ಸೇವೆ ಅನ್ನುವಂತಹ ಭಾವನೆಯಿಂದ ನೀವು ಮಾಡಿದಾಗ ನಿಮ್ಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ನೀವೆಲ್ಲ ಈಶ್ವರನನ್ನ ಓಂ ಜಗದ್ಗುರುವೇ ನಮಃ, ಓಂ ಜಗದ್ಗುರುವೇ ನಮಃ, ಓಂ ಪರಮಾತ್ಮನೇ ನಮಃ. ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನ ರೂಪದಲ್ಲಿ, ಜ್ಯೋತಿರ್ಲಿಂಗದ ರೂಪದಲ್ಲಿ ಶಿವನ್ನ ಮೀನರಾಶಿ ಜಾತಕರು ಜಪ ಮಾಡ್ತಾ ಶುದ್ಧವಾದಂತಹ ಗಂಗಾಜಲ ಸಿಕ್ಕಿದ್ರೆ ಗಂಗಾಜಲ, ಇಲ್ಲ ಅಂದ್ರೆ ಹಸುವಿನ ಹಾಲಿನಿಂದ ಶಿವನ ಲಿಂಗವನ್ನ ಅಭಿಷೇಕ ಮಾಡಿ
ನಿಮಗೆ ಈ ವಾರದಲ್ಲಿ ಏನೇನ್ ನೆಗೆಟಿವ್ ಎಫೆಕ್ಟ್ ಆಗ್ಬೇಕು ಅದೆಲ್ಲ ಯಾವುದು ಆಗಲ್ಲ. ನಿಮಗೆ ಶುಭ ಫಲಗಳು ರಾಶಿಯವರಿಗೆ ಈ ವಾರದಲ್ಲಿ ಪ್ರಾಪ್ತಿಯಾಗತ್ತೆ. ಈ ವಾರ ಕೊನೆ 4 ದಿನ ಸೂಪರ್ ಆಗಿದೆ ಅನ್ನುವಂತಹ ವಿಚಾರವನ್ನ ನಾನು ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಮೇಷ ರಾಶಿಯಿಂದ ಮೀನ ರಾಶಿವರೆಗೂ ನಾನು ವಾರ ಭವಿಷ್ಯವನ್ನ ನಿಮ್ಗೆಲ್ಲ ತಿಳಿಸಿದ್ದೀನಿ. ಶಾಂತಿಯಿಂದ ನಿಮ್ಮ ಇಷ್ಟ ದೇವರನ್ನ 1 ನಿಮಿಷ ಪ್ರಾರ್ಥನೆ ಮಾಡಿ. ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ. ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯವಾಗಿ ಬೇಕಾಗಿರೋದು ಶಾಂತಿ. ಎಷ್ಟೇ ಸಂಪತ್ತಿಲ್ಲದೆ ಇರೋರಿಗೆ ಸಂಪತ್ತು ಬೇಕು ಅನ್ಸುತ್ತೆ ಈ ಪ್ರಪಂಚದಲ್ಲಿ. ಸಂಪತ್ತಿದ್ದು ಆರೋಗ್ಯ ಚೆನ್ನಾಗಿಲ್ದೇ ಇರೋರಿಗೆ ಆರೋಗ್ಯ ಬೇಕು ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಆರೋಗ್ಯನೂ ಸಿಗ್ಲಿ, ಸಂಪತ್ತು ಸಿಗ್ಲಿ, ಸಂತೋಷ ನಿಮ್ಗೆ ಸಿಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಗೆ ಮಂಗಳ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಸರ್ವಸ್ಯ ಲೋಚನಂ ಶಾಸ್ತ್ರಂ. ನಮಗೆ ಬೆಳಕನ್ನ ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ, ಜ್ಞಾನ. ಅದರಿಂದ ಇದು ಬೆಳಕು, ನಮ್ಮ ಧರ್ಮ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷತಃ ನಮ್ದು ಸನಾತನ ಧರ್ಮ ಸ್ಲೋಗನ್. ಅದಕ್ಕೆ ಎಲ್ಲರೂ ಕೂಡ ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ತಿಳಿಸಿ. ಈ ವಾರದಲ್ಲಿ ಎಷ್ಟು ದಿನ ನಾನು ಹುಷಾರಾಗಿರ್ಬೇಕು, ಎಷ್ಟು ದಿನ ನಾನು ಏನ್ ಪರಿಹಾರ ಮಾಡ್ಕೋಬೇಕು, ಎಷ್ಟು ದಿನ ನನಗೆ ಶುಭ, ಎಷ್ಟು ದಿನ ಅಶುಭ ಅನ್ನೋದೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ. ನೀವೇನೋ ಹೊಸಬರಾಗಿ ಇವತ್ತೇ ಫಸ್ಟ್ ನೋಡ್ತಾ ಇದ್ರೆ ವಿಡಿಯೋ ಲೈಕ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.